ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 17ನೇ ಅಧಿಕರಣದೊಳಗೆ 50ನೇ ಸೂತ್ರ, ಅದರಲ್ಲಿ ಮುಂದುವರೆದಿರ್ತಕ್ಕಂಥ ಭಾಷ್ಯದ ಭಾಗ. ಯೇಷಾಂ ತು ಬಹವಃ ಆತ್ಮಾನಃ ತೇ ಚ ಸರ್ವೇ ಸರ್ವಗತಾಃ ತೇಷಾಮೇವ ಏಷ ವ್ಯತಿಕರಃ ಪ್ರಾಪ್ನೋತಿ. ಇಲ್ಲಿ ಪೂರ್ವಪಕ್ಷಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯೇಷಾಂ ತು ಬಹವಃ ಆತ್ಮಾನಃ ತೇ ಚ ಸರ್ವೇ ಸರ್ವಗತಾಃ. ಇಲ್ಲಿ ಆತ್ಮರು ಅನೇಕ ಅಂತ ಹೇಳ್ತಾರ ಅವರು. ಯಾರು ಇವು ಸಾಂಖ್ಯರಾಗ್ಲಿ ಕಣಾದರಾಗ್ಲಿ ಅಂದ್ರೆ ವೈಶೇಷಿಕರಾಗ್ಲಿ, ಇವರು ಆತ್ಮನನ್ನ ಅನೇಕ ಅಂತ ಒಪ್ಕೋತ, ನಾವು ಆತ್ಮ ಒಬ್ಬನೇ ಅಂತ ನಾವು ಹೇಳ್ತೇವೆ. ವೇದಾಂತಿಗಳ ಮತದ ಪ್ರಕಾರ ಆತ್ಮ ಒಬ್ಬನೇ. ಆದ್ರೆ ಅವ್ರೇನ್ ಹೇಳ್ತಾರ, ಇಲ್ಲ ಆತ್ಮರು ಅನೇಕದಾರ ಮತ್ತು ಅವರು ಹೇಗಿದ್ದಾರೆ ಅಂತಂದ್ರೆ ಸರ್ವಗತಃ. ಸರ್ವಗತಃ ಅಂತಂದ್ರೆ ಎಲ್ಲಾ ಕಡೆಯಲ್ಲಿ ಪರಿಪೂರ್ಣರಾಗಿ ತುಂಬಿಕೊಂಡಿದ್ದಾರೆ ಅಂತ. ಒಬ್ಬೊಬ್ಬ ಆತ್ಮ ಎಲ್ಲಾ ಕಡೆಯಲ್ಲಿ ಪರಿಪೂರ್ಣವಾಗಿ ವ್ಯಾಪಕರಾಗಿದ್ದಾರೆ ಅಂತ. ಆಕಾಶದಂತೆ ಅವರು ಸರ್ವಗತಃ ಅಂದ್ರೆ ಸರ್ವಗತ ಅಂದ್ರೆ ಏನು, ಪೂರ್ಣರು ಅಂತ. ಅನೇಕರು ಹೌದು, ಪೂರ್ಣರು ಹೌದು ಅಂತ ಅವ್ರ ಮತದೊಳಗೆ ತೇಷಾಮ ಏಷ ವ್ಯತಿಕರಃ ಪ್ರಾಪ್ನೋತಿ. ಅಂದ್ರೆ ಆ ಕರ್ಮ ಫಲದ ಸಾಂಕರ್ಯ ಅನ್ನುವಂತಹದ್ದು ಅವ್ರ ಮತದೊಳಗೂ ಬರ್ತದ ಅಂತ. ಏನ ಸಾಂಖ್ಯರಾಗ್ಲಿ ಕಣಾದರಾಗ್ಲಿ ಹೇಳ್ತಾರಲ್ಲ, ಅವ್ರ ಮತದೊಳಗೂ ಕೂಡ ಈ ಸಾಂಕರ್ಯ ದೋಷ ಅಂದ್ರೆ ಕರ್ಮ ಫಲದ ಸಾಂಕರ್ಯ ದೋಷ ಅನ್ನುವಂತಹದ್ದು ಇದು ಉಂಟಾಗುವಂತಹದ್ದಾಗ್ತದ. ಅದು ಹೇಗೆ ಅಂತಂದ್ರೆ, ಇಲ್ಲಿ ಕಥಂ ಹೇಗೆ, ಬಹವೋ ವಿಭವಶ್ಚ ಆತ್ಮಾನಃ ಚೈತನ್ಯ ಮಾತ್ರ ಸ್ವರೂಪಾಃ ನಿರ್ಗುಣಾಃ ನಿರತಿಶಯಾಶ್ಚ. ಈಗ ಅವ್ರ ಮತದ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಬಹವಃ ಅಂದ್ರೆ ಆತ್ಮರುಗಳು ಅನೇಕದಾರಂತ. ಒಬ್ಬನೇ ಆತ್ಮ ಇಲ್ಲ, ಅನೇಕ ಜನ ಆತ್ಮರದಾರ. ಮತ್ತು ವಿಭವಶ್ಚ, ಆ ಆತ್ಮರುಗಳು ಹೇಗಿದ್ದಾರೆ ಅಂತಂದ್ರೆ ವ್ಯಾಪಕರಾಗಿದ್ದಾರೆ ಅಂತ. ಈಗ ಆಕಾಶ ನೋಡಿ, ಎಲ್ಲ ಕಡೆಯಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡದು. ಈಗ ಯಾವ ಪ್ರದೇಶಕ್ಕೆ ಹೋದ್ರೂ ಕೂಡ ಆಕಾಶ ಇಲ್ಲ ಅನ್ನಕ್ ಬರಂಗಿಲ್ಲ. ಅವಕಾಶವನ್ನು ಕೊಟ್ಟಿದ್ದೆ ಆಕಾಶ ಅಂತ ಹೇಳ್ತೀವಿ. ಆ ಆಕಾಶ ಅನ್ನುವಂತಹದ್ದು ಹೆಂಗ್ ಎಲ್ಲಾ ಕಡೆಯಲ್ಲಿ ಪೂರ್ಣ ಆಗೈತಿಲ್ಲ, ಹಂಗ ಆತ್ಮರುಗಳು ಕೂಡ ಅವರು ಪೂರ್ಣರಾಗಿದ್ದಾರೆ ಅಂತ. ವಿಭವಶ್ಚ ಆತ್ಮನಃ ಚೈತನ್ಯ ಮಾತ್ರ ಸ್ವರೂಪಾಃ, ಅವರು ಕೇವಲ ಚೈತನ್ಯ ಸ್ವರೂಪರಾಗಿದ್ದಾರೆ ಅಂತ. ಅನೇಕನೂ ಅದಾರ, ವ್ಯಾಪಕನೂ ಅದಾರ, ಮತ್ತು ಚೈತನ್ಯ ಸ್ವರೂಪ ಅದಾರ. ಚೈತನ್ಯ ಅಂದ್ರೆ ಏನು, ಅರಿವವರಾಗಿದ್ದಾರೆ ಅಂತ. ಅವರು ಜಡ ಅಲ್ಲ. ಆತ್ಮರುಗಳು ಈ ಕಲ್ಲು ಮರ ಕಟ್ಟಿಗೆ ಅಂತೆ ಜಡ ಅಲ್ಲ. ಅವರು ಚೇತನ ಸ್ವರೂಪರಾಗಿ ಅರಿವರಾಗಿದ್ದಾರೆ. ನಿರ್ಗುಣಾಹ, ಮತ್ತು ಅವರಲ್ಲಿ ಯಾವುದೇ ಗುಣಗಳು ಇಲ್ಲ. ಆತ್ಮರುಗಳಲ್ಲಿ ಇಲ್ಲಿ ಸತ್ವ ರಜ ತಮ ಅನ್ನುವಂತ ಈ 3 ಗುಣಗಳನ್ನ ಆತ್ಮರುಗಳಿಗೆ ಹೇಳಕ್ ಬರ್ತದೇನು ಅಂತಂದ್ರೆ ಇಲ್ಲ. ಮತ್ತು ನಿರತಿಶಯಾಶ್ಚ, ಇಲ್ಲಿ ನಿರತಿಶಯರಾಗಿದ್ದಾರೆ. ನಿರತಿಶಯ ಅಂತಂದ್ರೆ ಅವರು ಕೇವಲ ಚೈತನ್ಯ ಸ್ವರೂಪರಾಗಿರುವುದರಿಂದ ಅವರಲ್ಲಿ ಒಬ್ರಿಗಿಂತಲೂ ಒಬ್ರು ಭಿನ್ನ ಭಿನ್ನ ಅದಾರೇನು, ಇವ್ರಕ್ಕಿಂತ ಅವ್ರು ಶ್ರೇಷ್ಠ ಅವ್ರಕ್ಕಿಂತ ಅವ್ರು ಶ್ರೇಷ್ಠ ಅಂತ ಹಿಂಗೊಂದು ತಾರತಮ್ಯ ಐತೇನೋ ಅಂತಂದ್ರೆ ಇಲ್ಲ. ಎಲ್ಲರೂ ಚೈತನ್ಯ ಚಿನ್ಮಾತ್ರ ಸ್ವರೂಪರೇ ಅದಾರ.
ಚೈತನ್ಯ ಸ್ವರೂಪರೇ ಆಗಿರುವುದರಿಂದ ಒಬ್ಬರಿಗಿಂತ ಒಬ್ಬರಲ್ಲಿ ಯಾವುದೇ ಒಂದು ಅತಿಶಯ ಅನ್ನುವಂಥದ್ದಿಲ್ಲ, ಅಂದ್ರೆ ಯಾವುದೇ ವ್ಯತ್ಯಾಸ ಅನ್ನುವಂಥದ್ದಿಲ್ಲ ಅಂತ. ಅದಕ್ಕೆ ನಿರತಿಶಯಾಶ್ಚ. ಇನ್ನು ತದರ್ಥಂ ಸಾಧಾರಣಂ ಪ್ರಧಾನಂ ತನ್ನಿಮಿತ್ಯ ಯೇಷಾಂ ಭೋಗಾಪವರ್ಗ ಸಿದ್ಧೀತಿ ಸಾಂಖ್ಯ. ಇಲ್ಲಿ ಸಾಂಖ್ಯರ ಮತದ ಅಭಿಪ್ರಾಯವನ್ನ ಇಲ್ಲಿ ಆಚಾರ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಂಖ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಆತ್ಮರು ಅನೇಕದಾರ, ವ್ಯಾಪಕದಾರ, ಕೇವಲ ಚೈತನ್ಯ ಮಾತ್ರ ಸ್ವರೂಪದಾರ, ಮತ್ತು ನಿರ್ಗುಣ ಮತ್ತು ನಿರತಿಶಯರಾಗಿದ್ದಾರೆ ಅಂತ. ಅಷ್ಟೇ ಅಲ್ಲ, ಮತ್ತು ತದರ್ಥಂ ಸಾಧಾರಣಂ ಪ್ರಧಾನಂ. ಈ ತದರ್ಥಂ ಅಂದ್ರೆ ಏನು? ಈ ಆತ್ಮನಿಗೋಸ್ಕರ ಅಂತ. ಈ ಲಕ್ಷಣದಿಂದ ಕೂಡಿಕೊಂಡಿರ್ತಕ್ಕಂಥ ಯಾವ ಆತ್ಮ ಅದಾನಲ್ಲ, ಆ ಆತ್ಮನಿಗೋಸ್ಕರವಾಗಿ ಸಾಧಾರಣಂ ಪ್ರಧಾನಂ. ಇಲ್ಲಿ ಸಾಧಾರಣವಾಗಿರ್ತಕ್ಕಂಥ ಒಂದು ಪ್ರಧಾನ ಅನ್ನುವಂಥದ್ದೇನದಲ್ಲ, ತನ್ನಿಮಿತ್ಯ ಏಷಾಂ ಭೋಗಾಪವರ್ಗ ಸಿದ್ಧೀತಿ ಸಾಂಖ್ಯಾ. ಈ ಪ್ರಧಾನ ಅನ್ನುವಂಥದ್ದು ಈ ಆತ್ಮರುಗಳಿಗೆ ಅದು ಭೋಗ ಮತ್ತು ಮೋಕ್ಷ ಅವುಗಳನ್ನು ಸಿದ್ಧಿ ಮಾಡ್ತದ ಅಂತ. ಯಾಕಂದ್ರೆ ಇದು ಪ್ರಧಾನ ಈ ಆತ್ಮರುಗಳಿಗೋಸ್ಕರವಾಗಿ ಕೆಲಸ ಮಾಡ್ತೈತೆ. ಅದು ಏನ್ ಆತ್ಮರುಗಳು ಅಂತ ಹೇಳ್ತಾರಲ್ಲ, ಚೈತನ್ಯ ಸ್ವರೂಪರಾಗಿರ್ತಕ್ಕಂಥ ಆತ್ಮರದಾರಲ್ಲ, ಅವರಿಗೇನೆ ಕೆಲಸ ಮಾಡುವಂತಹದ್ದು ಯಾವುದು? ಪ್ರಧಾನ. ಮತ್ತು ಎಲ್ಲರಿಗೂ ಸಮಾನ ಐತೆ ಅದು ಪ್ರಧಾನ ಅನ್ನುವಂತಹದ್ದು. ಒಬ್ಬರಿಗೆ ಹೆಚ್ಚು ಕಡಿಮೆ ಇಲ್ಲ, ಎಲ್ಲರಿಗೂ ಸಮಾನವಾಗಿ ಆ ಪ್ರಧಾನ ಅನ್ನುವಂಥದ್ದು ಇದ್ದುಕೊಂಡು ಎಲ್ಲಾ ಆತ್ಮರುಗಳಿಗೆ ಭೋಗ ಮತ್ತು ಮೋಕ್ಷ ಇದು ಎರಡನ್ನೂ ಕೂಡ ಉಂಟು ಮಾಡುವಂತಹದ್ದಾಗೈತಿ. ಅಂದ್ರೆ ಈ ಪ್ರಧಾನದಿಂದಲೇ ಭೋಗ ಮೋಕ್ಷಗಳ ಒಂದು ವ್ಯವಸ್ಥೆ ಎನ್ನುವಂತಹದ್ದು ಆತ್ಮರುಗಳಿಗೆ ಆಗ್ತದ ಅಂತ ಹೇಳಿ ಹೀಗೆ ಹೇಳೋರು ಯಾರು ಅಂತಂದ್ರೆ ಇವರು ಸಾಂಖ್ಯರು ಅಂತ. ಸತಿ ಬಹುತ್ವೇ ವಿಭುತ್ವೇ ಚ ಘಟ ಕುಡ್ಯಾದಿ ಸಮಾನಾಃ ದ್ರವ್ಯ ಮಾತ್ರ ಸ್ವರೂಪಾಃ ಸ್ವತೋ ಅಚೇತನಾಃ ಆತ್ಮಾನಃ ತದುಪಕರಣಾನಿ ಚ ಅಣೂನಿ ಮನಾಂಸಿ ಅಚೇತನಾನಿ. ಸತಿ ಬಹುತ್ವೇ ವಿಭುತ್ವೇ ಅಂದ್ರೆ ಈ ಆತ್ಮರುಗಳು ಇವರು ಬಹಳ ಮಂದಿ ಅದಾರ ಮತ್ತು ವ್ಯಾಪಕನೂ ಅದಾರ. ಈಗಿದ್ರೂ ಕೂಡ ಘಟ ಕುಡ್ಯಾದಿ ಸಮಾನ. ಘಟ ಅಂತಂದ್ರೆ ಒಂದು ಮಣ್ಣಿನ ಗಡಿಗೆ ಅಂತಾರಲ್ರಿ, ಮಣ್ಣಿನ ಕೊಡ, ಮಣ್ಣಿನ ತಯಾರು ಮಾಡಿರ್ತಕ್ಕಂತ ಕೊಡ, ಅದು ಅಚೇತನ, ಅದ ಅಚೇತನ ಜಡ ಅದ ಅಂತ. ಮಣ್ಣಿನ ಕೊಡಕ್ಕೆ ನಾನು ಮಣ್ಣಿನಿಂದ ತಯಾರಾಗೀನಿ ಅಂತ ಜ್ಞಾನ ಅದಂತ ಅದಕ್ಕೆ, ಅಥವಾ ನನ್ನ ಇದ್ರೊಳಗೆ ನೀರ್ ಹಾಕ್ಯಾರ ಅಂತ ಏನಾದರೂ ಆ ಗಡಿಗೆಗೆ ಜ್ಞಾನ ಅದನ್ರಿ? ಇಲ್ಲ, ಅದು ಸ್ವತಃ ಅಚೇತನ ಅದಂತ. ಹಾಗೆ ಒಂದು ಗೋಡೆ ಇದೆ, ನಾನು ಗೋಡೆ ಅನ್ನುವಂತ ಜ್ಞಾನ ಅದಕ್ಕೂ ಇಲ್ಲ. ಗೋಡಿನೂ ಜಡ ಅದ, ಒಂದು ಗಡಿಗಿನೂ ಜಡ ಅದ. ಅದಕ್ಕಂದ್ರ ಅವರು ಅಚೇತನಾಹ ಅಂತಂದ್ರ ಅವರು ಘಟ ಕುಡ್ಯಾದಿ ಸಮಾನಾಹ. ಅಂದ್ರೆ ಘಟ ಅಂದ್ರೆ ಏನು? ಒಂದು ಮಣ್ಣಿನ ಕೊಡ ಅಂದ್ಕೊಡ್ರಿ, ಅಥವಾ ಒಂದು ಮಣ್ಣಿನ ಗಡಿಗೆರ ಅಂದ್ಕೊಡ್ರಿ. ಕುಡ್ಯಾದಿ ಸಮಾನ, ಕುಡ್ಯಾದಿ ಅಂತಂದ್ರೆ ಗ್ವಾಡಿ ಮೊದಲಾದವುಗಳ ಸಮಾನವಾಗಿ ಅಂತ. ದ್ರವ್ಯ ಮಾತ್ರ ಸ್ವರೂಪಾಹ, ಇವ್ರು ಕೇವಲ ದ್ರವ್ಯ ಮಾತ್ರ ಸ್ವರೂಪರಾಗಿದ್ದಾರೆ ಅಂತ ಈ ಆತ್ಮರುಗಳು ಏನದಾರಲ್ರಿ ಇವರು. ಸ್ವತಃ ಅಚೇತನಾಹ, ಈ ಆತ್ಮರುಗಳು ಸ್ವತಃ ಜಡ ಅದಾರಂತ ಇವರು ಸ್ವತಃ ಜಡ ಅದಾರ. ತದುಪಕರಣಾನಿ ಚ ಅಣೂನಿ ಮನಾಂಸಿ ಅಚೇತನಾನಿ. ಈ ಆತ್ಮರುಗಳಿಗೆ ಉಪಕಾರಿಗಳಾಗಿರ್ತಕ್ಕಂಥ ಅಣೂನಿ ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿರುವಂತ ಈ ಮನಸ್ಸೇನದಾವಲ್ರಿ, ಇವು ಅಚೇತನಾನಿ ಅಂದ್ರೆ ಜಡಗಳಾಗಿದ್ದಾವೆ ಅಂತ. ಯಾವು? ಇವರು ಅಂದ್ರೆ ಗಡಿಗೆ ಗೋಡೆ ಮೊದಲಾದವುಗಳಂತೆ ಇವರು ಕೇವಲ ದ್ರವ್ಯ ಮಾತ್ರ ಸ್ವರೂಪರಾಗಿ ಸ್ವತಃ ಅಚೇತನರಾಗಿರ್ತಾರೆ, ಜಡವಾಗಿರ್ತಾರೆ ಅಂತ ಹೇಳಿದ್ರಿ ಈಗ ಅವರು. ಆ ಬಳಿಕ ಹೇಳ್ತಾ ಇದ್ದಾರೆ, ಈ ಆತ್ಮರುಗಳಿಗೆ ಒಂದು ಉಪಕರಣಗಳಾಗಿರ್ತಕ್ಕಂಥ ಈ ನಮ್ಮ ಮನಸ್ಸು ಅನ್ನುವಂಥದ್ದು ಏನದಲ್ರಿ, ಅವರು ಅಣು ಪರಿಮಾಣ ಅಂತ ಹೇಳ್ತಾರೆ. ಅಣು ಪರಿಮಾಣ ಅಂದ್ರೆ ಬಹಳ ಸೂಕ್ಷ್ಮ ಅಂತ. ಯಾಕಂದ್ರೆ ನಮಗ
ಅಣುಗಳು ಕಣ್ಣಿಗೆ ಕಾಣಂಗಿಲ್ಲ. ಹಾಗೆ ಮನಸ್ಸು ಕೂಡ ನಮಗೆ ಕಣ್ಣಿಗೆ ಕಾಣಂಗಿಲ್ಲ. ಈಗ ನಮ್ಮ ಮನಸ್ಸು ನಿಮ್ಗೆ ಕಾಣಂಗಿಲ್ಲ, ನಿಮ್ಮ ಮನಸ್ಸು ನಮಗೆ ಕಾಣಂಗಿಲ್ಲ. ಯಾಕಂದ್ರೆ ಮನಸ್ಸು ಅದು ಅಣು ಪರಿಮಾಣ ಅಂತ ಅವ್ರ ಅಭಿಪ್ರಾಯ. ಮತ್ತು ಅದು ಅಚೇತನ ಅದ, ಮನಸ್ಸು ಕೂಡ ಜಡ ಅದ. ಇಲ್ಲಿ ಆತ್ಮರುಗಳು ಕೂಡ ಸ್ವತಃ ಅಚೇತನರಾಗಿದ್ದಾರೆ ಅಂತ ಹೇಳಿದರು. ಅವರು ಕೇವಲ ದ್ರವ್ಯ ಮಾತ್ರ ಸ್ವರೂಪದಾರ ಮತ್ತು ಅವರು ಅಚೇತನರಾಗಿದ್ದಾರೆ. ಅವರಿಗೆ ಉಪಕರಣವಾಗಿರ್ತಕ್ಕಂಥ ಈ ಮನಸ್ಸನ್ನುವಂತ ಆತ್ಮನಿಗೆ ಉಪಕರಣವಾಗಿರ್ತಕ್ಕಂಥ ಮನಸ್ಸು ಅದಲ್ರಿ, ಈ ಮನಸ್ಸನ್ನು ಕೂಡ ಇದು ಹೇಗಿದೆ ಅಂತಂದ್ರೆ ಅಣು ಪರಿಮಾಣ, ಅಣುವಿನಷ್ಟು ಅಳತಿ ಉಳ್ಳದ್ದು. ಪರಿಮಾಣ ಅಂದ್ರೆ ಅಳತಿ ಅಂತ. ಅಂದ್ರೆ ಮನಸ್ಸು ಇದು ಕೂಡ ಅಚೇತನವಾಗಿರ್ತಾವೆ ಅಂತ ಹೇಳಿ ಈಗ ಅವರು ಹೇಳ್ತಾ ಇದ್ದಾರೆ. ಸ್ವತಃ ಅಚೇತನಃ ಆತ್ಮಾನಃ ತದುಪಕರಣಾನಿ ಚ ಅಣೂನಿ ಮನಸಿ ಅಚೇತನಾನಿ. ಅಂದ್ರೆ ಅಣು ಪರಿಮಾಣವುಳ್ಳಂತ ಮನಸ್ಸುಗಳು ಅಚೇತನವಾಗಿದ್ದಾವೆ. ತದುಪಕರಣಾನಿ ಅಂತಂದ್ರೆ ಏನು? ಆತ್ಮರುಗಳಿಗೆ ಉಪಕರಣವಾಗಿರ್ತಕ್ಕಂಥವುಗಳು ಅಂತ. ಉಪಕರಣವಾಗಿರ್ತಕ್ಕಂಥವು ಯಾರಿಗೆ? ಆತ್ಮರುಗಳಿಗೆ ಅಂತ. ಅವುಗಳಿಗೆ ಉಪಕರಣವಾಗಿರ್ತಕ್ಕಂಥ ಮನಸ್ಸು ಇದು ಕೂಡ ಜಡ ಅದಾವು ಅಂತ ಹೇಳಿದ್ರಿ. ಈಗ ತತ್ರ ಆತ್ಮದ್ರವ್ಯಾಣ ಮನೋದ್ರವ್ಯಾಣ, ಇಲ್ಲಿ ಆತ್ಮರುಗಳು ಅಂತ ಹೇಳಿದ್ರೆ ಅವರು ದ್ರವ್ಯವೇ, ಮನಸ್ಸನ್ನುವಂಥದ್ದು ಒಂದು ಕೂಡ ದ್ರವ್ಯವೇ ಅಂತ ಹೇಳ್ತಾರೆ. ಈ ಆತ್ಮದ್ರವ್ಯಾಣ ಮನೋದ್ರವ್ಯಾಣ ಅಂತ ಸಂಯೋಗ, ಇವೆರಡು ಸಂಯೋಗ ಆಗಿ ಆತ್ಮರಿಗೂ ಮತ್ತು ಮನಸ್ಸುಗಳಿಗೆ ಒಂದು ಸಂಯೋಗ ಸಂಬಂಧ ಅನ್ನುವಂಥದ್ದು. ಸಂಯೋಗ ಸಂಬಂಧ ಒಂದು ಸಮಯ ಸಂಬಂಧ ಅಂತ ಬರ್ತದೆ ಶಾಸ್ತ್ರದೊಳಗೆ. ಸಮಯ ಸಂಬಂಧ ಅಂದ್ರೆ ನಿತ್ಯ ಸಂಬಂಧ. ಈಗ ಹಾಲಿನೊಳಗಿರ್ತಕ್ಕಂಥ ಬಿಳಿ ಐತಲ್ಲ, ಮಧುರತ್ವ ಐತಲ್ರಿ, ಹಾಲು ಮಧುರ. ಈಗ ಹಾಲನ್ನ ಮಧುರತ್ವವನ್ನು ಎರಡು ಬೇರ್ಪಡಿಸ್ಲಿಕ್ಕೆ ಬರ್ತದನ್ರಿ. ಅಥವಾ ಸಕ್ಕರೆ ಒಳಗೆ ಸಿಹಿ ಅದ, ಈ ಸಿಹಿ ತೆಗೀರಿ ಸಕ್ಕರೆ ಬೇರೆ ಮಾಡ್ರಿ ಅಂತಂದ್ರೆ ಬರಂಗಿಲ್ಲ. ಯಾಕಂದ್ರೆ ನಿತ್ಯ ಸಂಬಂಧ ಅಂತ. ಸೂರ್ಯನಲ್ಲಿರ್ತಕ್ಕಂಥ ಒಂದು ಪ್ರಕಾಶ, ಅವನ ಉಷ್ಣತೆ ಅದು ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲ, ಅದು ನಿತ್ಯ ಸಂಬಂಧ. ಈಗ ಒಂದು ಬುಕ್ಕಿನ ಮೇಲೆ ನಾವು ಕೈ ಇಟ್ಟಿರ್ತೀವಿ ಅಂದ್ರೆ ಸಂಯೋಗ ಆಯ್ತದು, ಇದು ಅಗಲ್ತದ, ಮತ್ತೆ ಕೈ ತಕೊಂಡ್ಬಿಡ್ತೇವೆ ನಾವು. ಈಗ ಸಂಬಂಧ ಇಲ್ಲ, ಅದು ಸಂಯೋಗ ಸಂಬಂಧ ಇಲ್ಲ. ಹಸ್ತ ಮತ್ತು ಪುಸ್ತಕ ಸಂಯೋಗ, ಪುಸ್ತಕದ ಮೇಲೆ ಹಸ್ತ ಇಟ್ಟೇವಂದ್ರೆ ಅದು ಸಂಯೋಗ ಆಯ್ತು, ಸಮವಾಯ ಅಲ್ಲ ಅದು. ಸಮವಾಯ ಅಂದ್ರೆ ನಿತ್ಯ ಸಂಬಂಧ ಅದು, ಒಟ್ಟ ಅದು ಬೇರ್ಪಡಿಸ್ಲಿಕ್ಕೆ ಬಂದಿರಬಾರ್ದು, ಅದಕ್ಕೆ ಸಮವಾಯ ಸಂಬಂಧ ಅಂತ ಕರೀತಾರೆ. ಇಲ್ಲಿ ಆತ್ಮದ್ರವ್ಯಗಳಿಗೂ ಮತ್ತು ಮನೋದ್ರವ್ಯಗಳಿಗೂ ಸಂಯೋಗ ಸಂಬಂಧ ಅನ್ನುವಂತಹದ್ದಾದಾಗ ನವ ಇಚ್ಛಾದಯ ವೈಶೇಷಿಕ ಆತ್ಮಗುಣ ಉತ್ಪದ್ಯಂತೆ. ಇಲ್ಲಿ ಕಣಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ 9 ಇಚ್ಛಾ ಮೊದಲಾಗಿರ್ತಕ್ಕಂಥ ಆ ವೈಶೇಷಿಕ ಗುಣಗಳು ಉತ್ಪತ್ತಿ ಆಗ್ತವೆ ಅಂತ ಹೇಳ್ತಾರೆ. ಯಾವಾಗ ಆತ್ಮದ್ರವ್ಯಕ್ಕೂ ಮನೋದ್ರವ್ಯಕ್ಕೂ ಸಂಯೋಗ ಸಂಬಂಧ ಆಯಿತು ಅಂತಂದ್ರೆ ಅಲ್ಲಿ ನವ ಇಚ್ಛಾದಯ ಅಂದ್ರೆ ಇಚ್ಛೆ ಮೊದಲಾಗಿರ್ತಕ್ಕಂಥ 9 ಗುಣಗಳು ಇವು. ಜ್ಞಾನ, ಸುಖ, ದುಃಖ, ಇಚ್ಛೆ, ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ, ಸಂಸ್ಕಾರ ಅಂತ ಇವು 9. ಜ್ಞಾನ, ಸುಖ, ದುಃಖ, ಇಚ್ಛೆ, ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ, ಸಂಸ್ಕಾರ, ಈ 9 ವೈಶೇಷಿಕ ಗುಣಗಳು ಅಂತ. ಇವು ಉಂಟಾಗ್ತಾ ಇದ್ದಾವೆ ಯಾವಾಗ ಅಂತಂದ್ರೆ ಆತ್ಮದ್ರವ್ಯಗಳಿಗೂ ಮನೋದ್ರವ್ಯಗಳಿಗೂ ಸಂಯೋಗ ಸಂಬಂಧ ಆದಾಗ ಈ 9 ಗುಣಗಳು ವೈಶೇಷಿಕ ಗುಣಗಳು ಅಂತ ಕರೀತಾರೆ ಇವರು, ಇವು ಉಂಟಾಗ್ತಾ ಇದ್ದಾವೆ ಅಂತ ಇಲ್ಲಿ ಆಚಾರ್ಯರು ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ತೇಚ ಅವ್ಯತಿರೇಕೇನ ಪ್ರತ್ಯೇಕಂ ಆತ್ಮಸು ಸಮವಯಂತಿ. ನೋಡ್ರಿ, ಈ ಗುಣಗಳೇನದಾವಲ್ರಿ, ಈಗ 9 ಗುಣಗಳು ಅವ್ಯತಿಕರೇಣ ಪ್ರತ್ಯೇಕಂ ಆತ್ಮಸು, ಪ್ರತ್ಯೇಕಂ ಆತ್ಮಸು ಅಂತ. ಪ್ರತಿಯೊಂದು ಆತ್ಮರುಗಳಲ್ಲಿ ಅಂತ. ಎಷ್ಟು ಜನ ಆತ್ಮರದಾರಲ್ರಿ, ಆ ಆತ್ಮರುಗಳಲ್ಲಿ ಅಂದ್ರೆ ಪ್ರತಿಯೊಬ್ಬೊಬ್ಬರಲ್ಲಿ ಅಂತದು ಅವು ಸಮಯ ಸಂಬಂಧದಿಂದ ಅವು ಸೇರ್ಕೊಂಡಿರ್ತಾವಂತದ್ರಾಗ. ಯಾರಲ್ರಿ?
ಈ ಆತ್ಮರುಗಳಲ್ಲಿ ಎಷ್ಟು ಜನ ಆತ್ಮರದಾರಲ್ರಿ, ಪ್ರತಿಯೊಂದು ಆತ್ಮರುಗಳಲ್ಲಿ ಅವು ಸಮವಾಯ ಸಂಬಂಧದಿಂದ ಸೇರ್ಕೊಂಡಿರ್ತಾವ. ಯಾವ ಇಚ್ಛಾ ಸುಖ ದುಃಖ ಎಲ್ಲ ಹೇಳಿದ್ರಲ್ರಿ. ಜ್ಞಾನ ಸುಖ ದುಃಖ ಇಚ್ಛಾ ದ್ವೇಷ ಪ್ರಯತ್ನ ಧರ್ಮ ಅಧರ್ಮ ಸಂಸ್ಕಾರ ಅಂತೇನ ಈ ವೈಷಯಿಕ ಗುಣಗಳದಾವಲ್ಲ, ಇವು ಆತ್ಮರಲ್ಲಿ ಹೆಂಗ್ ಅದಾವು ಅಂತಂದ್ರೆ ಸಮವಾಯ ಸಂಬಂಧದಿಂದ ಕೂಡ್ಕೊಂಡ ಇವು ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲ ಅಂತೀವು. ಆತ್ಮನಿಂದ ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲ. ಈ ಗುಣಗಳು ಯಾವಾಗ ಉತ್ಪತ್ತಿ ಆಕ್ಕವು ಅಂತಂದ್ರೆ ಈ ಆತ್ಮದ್ರವ್ಯಕ್ಕೂ ಮನೋದ್ರವ್ಯಗಳಿಗೂ ಸಂಯೋಗ ಸಂಬಂಧ ಆದಾಗ ಈ ಗುಣಗಳು ಉತ್ಪತ್ತಿ ಆಗ್ತವು. ಮತ್ತು ಇವು ಸಮವಾಯ ಸಂಬಂಧದಿಂದ ಆತ್ಮಗಳಲ್ಲಿ ಇರ್ತಾ ಇದ್ದಾವೆ ಅಂತ, ಇಲ್ಲಿ ಅವು ಸೇರ್ಕೊಂಡಿರ್ತಾವೆ ಅಂತ. ಈಗ ನಾವು 9 ಗುಣಗಳನ್ನು ಹೇಳಿದ್ರಲ್ಲ, ಅವು ಆತ್ಮ ಪ್ರತಿಯೊಬ್ಬರಲ್ಲಿಯೂ ಕೂಡ ಅವು ಸಮಸ್ಯೆ ಸೇರ್ಕೊಂಡಿರ್ತಾ ಇದ್ದಾವೆ ಅಂತೇಳಿ ಹೇಳ್ಕೊಂಡು ಬಂದ್ರು. ಅದಕ್ಕಂತ ಇದ್ದಾರೆ, ತೇಚ ಅವ್ಯತಿಕರೇಣ ಪ್ರತ್ಯೇಕಂ ಆತ್ಮಸು ಸಮವಯಂತಿ. ಪ್ರತ್ಯೇಕಂ ಆತ್ಮಸು ಅಂದ್ರೆ ಒಂದೊಂದು ಪ್ರತಿಯೊಂದು ಆತ್ಮರುಗಳಲ್ಲಿ ಅಂತ. ಪ್ರತಿಯೊಂದು ಆತ್ಮನಲ್ಲಿ ತೇ ಅಂತಂದ್ರೆ ಇವು 9 ಗುಣಗಳು ಅಂತ. ಇಲ್ಲಿ ಸುಖ ದುಃಖ ಇವು ಮೊದಲಾಗಿ ಜ್ಞಾನ ಸುಖ ದುಃಖ ಮೊದಲಾಗಿರ್ತಕ್ಕಂಥ 9 ಗುಣಗಳದಾವಲ್ಲ, ಅವು ಅವ್ಯತಿಕರೇಣ ಅಂತಂದ್ರೆ ಏನು, ಅವು ವಿಂಗಡ ಆಗ್ಲಾರ್ದಂತ. ಅವು ಒಂದೊಂದು ಇದು ಏನಂತಾರ, ಅವಕ್ಕೆ ಬೇರೆ ಬೇರೆ ಆಗದೆ ಸಮಾನವಾಗಿ ಎಲ್ಲಾ ಆತ್ಮರುಗಳಲ್ಲಿ ಸಮವಯಂತಿ. ಸಮವಯಂತಿ ಅಂತಂದ್ರೆ ಸಮವಾಯ ಸಂಬಂಧದಿಂದ ಅವು ಸೇರ್ಕೊಂಡಿರ್ತಾ ಇದ್ದಾವೆ ಅಂತ. ಅಂದ್ರೆ ಇಲ್ಲಿ ಆತ್ಮರುಗಳು ಬೇರೆ, ಈ ಜ್ಞಾನ ಸುಖ ದುಃಖ ಇಚ್ಛಾ ಇವುಗಳು ಬೇರೆ ಅಂತ ಹಿಂಗ್ ವಿಂಗಡಣೆ ಮಾಡಕ್ ಬರಂಗಿಲ್ರಿ ಅವನ್ನ. ಅವ್ ಸಂಯೋಗ ಸಂಬಂಧ ಆಗಿದ್ರೆ ವಿಂಗಡಣೆ ಆಗ್ತಿದ್ವು. ಈಗ ಅವ್ ಸಮವಾಯ ಸಂಬಂಧದಿಂದ ಅವರಲ್ಲಿ ಸೇರ್ಕೊಂಡಾವ ಅಂತಂದ್ರೆ ಆತ್ಮರುಗಳಿಂದ ಅವನ್ನ ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ ಸಂಸಾರ, ಇದಕ್ಕನ್ನ ಸಂಸಾರ ಅಂತ ಕರಿಬೇಕು. ಇದು ಅವ್ರ ಮತದ ಪ್ರಕಾರ, ಇದು ಅನೇಕರ ಮತದ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ಖಣಾದರು ಅಂತಂದ್ರೆ ಇಲ್ಲಿ ನ್ಯಾಯ ವಿಶೇಷಕರಂತವರು ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ತೇಷಾಂ ನವಾನಾಂ ಆತ್ಮಗುಣಾನಾಂ ಅತ್ಯಂತ ಅನುತ್ಪಾದೋ ಮೋಕ್ಷ ಇತಿ ಕಾಣಾದಾಹ. ನೋಡಿ, ಕಾಣಾದರು ಮೋಕ್ಷ ಅಂತ ಎದಕ್ ಕರೀತಾರ ಅಂತಂದ್ರೆ ತೇಷಾಂ ನವಾನಾಂ ಆತ್ಮಗುಣಾನಾಂ, ಈ ಆತ್ಮನ 9 ಗುಣಗಳೇನದಾವಲ್ರಿ, ಅವು ಹಿಂದೆ ಹೇಳ್ಕೊಂಬಂದ್ರಲ್ರಿ. ಸುಖ ದುಃಖ ಅಜ್ಞಾನ ಜ್ಞಾನ ಸುಖ ದುಃಖ ಇಚ್ಛೆ ದ್ವೇಷ ಪ್ರಯತ್ನ ಧರ್ಮ ಅಧರ್ಮ ಸಂಸ್ಕಾರ, ಈ 9 ಗುಣಗಳು ಅಂತ ಏನದಾವಲ್ರಿ, ಇವು ಆತ್ಮನಲ್ಲಿ ಅದಾವ. ಇದು ಸಮಯ ಅದಾವಂತ ಹೇಳಿದ್ರಿ. ಈಗ ತೇಷಾಂ ನವಾನಾಂ ಆತ್ಮಗುಣಾನಾಂ ಅತ್ಯಂತ ಅನುತ್ಪಾದೋ ಮೋಕ್ಷ ಇತಿ. ಅವು ಆತ್ಮನಲ್ಲಿ ಅವು ಉತ್ಪತ್ತಿ ಆಗದೇ ಇದ್ರೆ, ಆ 9 ಗುಣಗಳು ಆತ್ಮನಲ್ಲಿ ಉತ್ಪತ್ತಿ ಆಗದೇ ಇದ್ರೆ ಮೋಕ್ಷ, ಅದೇ ಮೋಕ್ಷ ಅಂತ ಹೇಳ್ತಾರೆ. ಇವು ಆತ್ಮನಲ್ಲಿ ಇವು ತೋರಬಾರ್ದು ಅಂತ, ಇವು ಉತ್ಪತ್ತಿ ಆಗಬಾರ್ದು ಅಂತ. ಇದಕ್ಕೆ ಮೋಕ್ಷ ಅಂತ ಹೇಳಿ ಕಾಣಾದರು ಹೇಳ್ಕೊಂಡು ಬರ್ತಾ ಇದ್ದಾರೆ. ತತ್ರ ಸಾಂಖ್ಯಾನಾಂ ತಾವತ್ ಚೈತನ್ಯ ಸ್ವರೂಪತ್ವಾತ್ ಸರ್ವಾತ್ಮಾನಾಂ ಸನ್ನಿಧಾನಾದಿ ಅವಿಶೇಷಾಚ್ಚ ಏಕಸ್ಯ ಸುಖ ದುಃಖ ಸಂಬಂಧೆ ಸರ್ವೇಷಾಂ ಸುಖ ದುಃಖ ಸಂಬಂಧ ಪ್ರಾಪ್ನೋತಿ. ನೋಡಿ, ಈ ಸಾಂಖ್ಯರ ಮತದ ಪ್ರಕಾರ ಇವರು ಆತ್ಮರು ಚೈತನ್ಯ ಸ್ವರೂಪರು ಅಂತ ಹೇಳಿದ್ರು. ಅಂದ್ರೆ ಎಲ್ಲಾ ಆತ್ಮರುಗಳು ಹಂಗದಾರ, ಇವರು ಚೈತನ್ಯ ಸ್ವರೂಪರದಾರ. ಮತ್ತು ಇವರಿಗೆ ಇರ್ತಕ್ಕಂಥ ಸನ್ನಿಧಾನ ಮಾತ್ರ ಒಂದೇ ಅದು. ಯಾರಿಗೆ? ಈ ಆತ್ಮರುಗಳು ಅಂತ ಏನದಾರಲ್ರಿ, ಇದಂದ್ರೆ ಸಾಂಖ್ಯದ ಪ್ರಕಾರ ಹೇಳ್ತಾ ಇದ್ದಾರೆ. ಸಾಂಖ್ಯ ಮತದ ಪ್ರಕಾರ ಅವರು ಎಲ್ಲಾ ಆತ್ಮರುಗಳಿಗೂ, ಅವರು ಚೈತನ್ಯ ಸ್ವರೂಪರಾಗಿರುವುದರಿಂದ ಎಲ್ಲಾ ಆತ್ಮರುಗಳಿಗೂ ಈ ಸನ್ನಿಧಾನ ಅನ್ನುವಂತಹದ್ದು, ಸನ್ನಿಧಾನ ಮೊದಲಾಗಿರ್ತಕ್ಕಂಥದ್ದು ಅಂದ್ರೆ ಎಲ್ಲಾ ಪುರುಷರು ಉದಾಸೀನರಾಗಿರ್ತಾರೆ ಅಂತ ಹೇಳ್ತಾರೆ ಅವರು. ಎಲ್ಲಾ ಪುರುಷರು ಉದಾಸೀನವಾಗಿರ್ತಾ ಇದ್ದಾರೆ ಅಂತ ಹೇಳಿ ಅವರ ಮತದ ಅಭಿಪ್ರಾಯ. ಅವರು ಚೈತನ್ಯ ಸ್ವರೂಪರು ಅದಾರ, ಉದಾಸೀನರು ಅದಾರ ಅಂತ.
ಇಲ್ಲಿ ಪುರುಷ ಪ್ರಧಾನ ಅಂತ ಹೇಳ್ತಾರ ಅವರಲ್ಲಿ, ಹೌದಾ? ಯಾರು ಸಾಂಖ್ಯರಾಗಿರ್ತಕ್ಕಂಥವ್ರು ಅವ್ರ ಹ್ಮ್. ಮತದಲ್ಲಿ. ಆದ್ರೆ ಇಲ್ಲಿ ಪ್ರಧಾನ ಅನ್ನುವಂಥದ್ದು ಜಡ ಅದಿದು. ಹ್ಮ್. ಪುರುಷರು ಚೇತನ ಸ್ವರೂಪರಾಗಿದ್ದಾರೆ ಹ್ಮ್. ಅಂಥೇಳಿ ಅವ್ರು ಹೇಳ್ತಾ, ಮತ್ತ ಅವರಿಗೆ ಆತ್ಮರುಗಳಿಗೆ ಏನೋ ಒಂದು ಸನ್ನಿಧಾನ ಅನ್ನುವಂಥದ್ದಲ್ಲ, ಹ್ಮ್. ಅದು ಸಮಾನವಾಗಿ ಐತೆ ಅಂತ. ಎಲ್ಲ ಆತ್ಮರುಗಳಿಗೂ ಸನ್ನಿಧಾನ ಅನ್ನುವಂಥದ್ದು ಸಮಾನವಾಗಿರುವುದರಿಂದ ಇಲ್ಲಿ ಒಬ್ಬನಿಗೆ ಆತ್ಮನಿಗೆ ಏನಾದ್ರೂ ಸುಖ ಆಯಿತು ಅಂತ ತಿಳ್ಕೊಡ್ರಿ. ಇವಾಗ ಹ್ಮ್. ಸರ್ವಾತ್ಮಾನಂ ಸನ್ನಿಧಾನ ಅವಿಶೇಷಾಚ್ಛ ಹ್ಮ್. ಏಕಸ್ಯ ಸುಖ ದುಃಖ ಸಂಬಂಧೆ. ಹ್ಮ್. ಒಬ್ಬನಿಗೇನೋ ಬಹಳ ಸುಖ ಆಯಿತು, ಮತ್ತೆಲ್ಲಾ ಆತ್ಮರುಗಳಿಗೂ ಸನ್ನಿಧಾನ ಒಂದೇ ಇರುವುದರಿಂದ ಎಲ್ಲರೂ ಸುಖ ಪಡಿಬೇಕಾಗಿತ್ತು. ಆ ಪ್ರಸಂಗ ಬರ್ತೈತೆ ಅಂತಾರೆ. ಒಬ್ಬ ಸುಖಿ ಆದ್ರೆ ಎಲ್ಲರೂ ಸುಖಿಗಳಾಗಬೇಕು. ಹ್ಮ್. ಒಬ್ಬ ಆತ್ಮನಿಗೆ ದುಃಖ ಬಂದ್ರೆ ಎಲ್ಲ ಆತ್ಮರಿಗಳು ದುಃಖ ಆಗಬೇಕು. ಹ್ಮ್. ಯಾಕಂದ್ರೆ ಎಲ್ಲರೂ ಚೇತನ ಸ್ವರೂಪ ಅದಾರ, ಹ್ಮ್. ಎಲ್ಲರ ಸನ್ನಿಧಿ ಒಂದೇ ಇದೆ. ಹೌದು. ಹೀಗಿರುವಾಗ ಒಬ್ಬ ನಕ್ಕರೆ ಎಲ್ಲರೂ ನಗಬೇಕು, ಒಬ್ಬ ಅತ್ರ ಎಲ್ಲರೂ ಅಳಬೇಕು, ಒಬ್ಬ ಸತ್ರ ಎಲ್ಲರೂ ಸಾಯಬೇಕು. ಹ್ಮ್. ಈ ಒಂದು ವ್ಯವಸ್ಥೆ ಬರ್ತೈತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಅವ್ರ ಮತ್ತೆ ದೋಷವನ್ನು ತೋರಿಸ್ತಾ ಇದ್ದಾರೆ. ಇವಾಗ ಹೌದು. ನೀವು ಆತ್ಮಗಳು ಅನೇಕ ಅಂತ ಒಪ್ಕೊಂಡ್ರಿ ಅಂತಂದ್ರೆ ಇಲ್ಲಿ ಏನು ದೋಷ ಆಗ್ತದ ಅಂತಂದ್ರೆ, ಹ್ಮ್. ಅವರು ಚೈತನ್ಯ ಸ್ವರೂಪರಾಗಿರುವುದರಿಂದ ಸನ್ನಿಧಾನ ಅನ್ನುವಂತಹದ್ದು ಒಂದೇ ಆಗಿರುವುದರಿಂದ ಏಕಸ್ಯ ಸುಖ ದುಃಖ ಸಂಬಂಧೆ ಸರ್ವೇಶಾಂ ಸುಖ ದುಃಖ ಸಂಬಂಧ ಪ್ರಾಪ್ನೋತಿ. ಹ್ಮ್. ಒಬ್ಬ ಸುಖ ಅನುಭವಿಸಿದರೆ ಎಲ್ಲ ಆತ್ಮಗಳು ಸುಖ ಅನುಭವಿಸ್ಬೇಕು. ಹೌದು. ಒಬ್ಬ ಆತ್ಮನಿಗೆ ದುಃಖ ಆಯ್ತು ಅಂತಂದ್ರೆ ಎಲ್ಲ ಆತ್ಮಗಳಿಗೆ ದುಃಖ ಅನ್ನುವಂತಹದ್ದು ಉಂಟಾಗುವಂತ ಪ್ರಸಂಗ ಬರ್ತದೆ. ಹ್ಮ್. ಸುಖ ದುಃಖ ಸಂಬಂಧ ಪ್ರಾಪ್ನೋತಿ ಅಂದ್ರೆ ಒಬ್ಬನಿಗೆ ಸುಖ ಆಯ್ತು, ಒಬ್ಬನಿಗೆ ದುಃಖ ಆಯ್ತು ಅಂದ್ರೆ ಎಲ್ಲರಿಗೂ ಕೂಡ ಹ್ಮ್. ಸುಖ ದುಃಖಗಳ ಒಂದು ಸಂಬಂಧ ಅನ್ನುವಂತಹದ್ದು ಬರಬೇಕಾಗ್ತದ ಅಂತೇಳಿ ಇಲ್ಲಿ ಆ ಸಾಂಖ್ಯರ ಒಂದು ಅಭಿಪ್ರಾಯವನ್ನ ಆಚಾರ್ಯರು ತಿಳಿಸಿದ್ರು. ಹ್ಮ್. ಶಾದೇತತ್. ಶಾದೇತತ್ ಅಂತಂದ್ರೆ ಹೀಗೂ ಆಗಬಹುದು ಅಂತ ಅವರು ಮತದ ಒಂದು ಇದನ್ನ ಹೇಳ್ತಾ ಇದ್ದಾರೆ ಅವರು. ಹೌದು. ಅಂದ್ರೆ ಅಲ್ಲಿ ಸಮಾನ ಒಂದು ಅಧಿಕರಣ ಅನ್ನುವಂಥದ್ದು, ಸನ್ನಿಧಾನ ಅನ್ನುವಂಥದ್ದು ಒಂದೇ ಆಗಿರುವುದರಿಂದ ಹ್ಮ್. ಎಲ್ಲರೂ ಸುಖ ದುಃಖವನ್ನು ಏಕಾಲಕ್ಕೆ ಅನುಭವಿಸುವಂತ ಪ್ರಸಂಗ ಬರ್ತದೆ ಅಂತ ಹೇಳಿದ್ರು. ಹ್ಮ್. ಇಲ್ಲಿ ಆ ಒಂದು ಪ್ರಧಾನದ ಪ್ರವೃತ್ತಿ ಎನ್ನುವಂತಹದ್ದು ಏನದ ಅಂತಂದ್ರೆ ಹ್ಮ್. ಅದು ಪುರುಷನಿಗೆ ಭೋಗ ಮೋಕ್ಷ ಕೊಡ್ತದಂತ ಹಿಂದೆ ಹೇಳ್ಕೊಂಡ್ ಬಂದಾರಲ್ರಿ ಈಗ ಅವರು. ಹೌದು. ಪ್ರಧಾನ ಪ್ರವೃತ್ತೇ ಪುರುಷ ಕೈವಲ್ಯಾರ್ಥತ್ವಾತ್ ವ್ಯವಸ್ಥಾ ಭವಿಷ್ಯತಿ. ಪ್ರಧಾನದ ಒಂದು ಪ್ರವೃತ್ತಿ ಎದಕ್ಕದ ಅಂತಂದ್ರೆ ಹ್ಮ್. ಪುರುಷನಿಗೆ ಮೋಕ್ಷವನ್ನ ಉಂಟು ಮಾಡುವುದು ಅಂತ. ಹ್ಮ್. ಏನ್ ಪುರುಷ ಅದಾನಲ್ರಿ, ಹೌದು. ಕೈವಲ್ಯ ಅಂದ್ರೆ ಮೋಕ್ಷ. ಹ್ಮ್. ಆ ಪುರುಷ ಕೈವಲ್ಯಾರ್ಥತ್ವಾತ್ ಹ್ಮ್. ಪ್ರಧಾನದ ಪ್ರವೃತ್ತಿ ಎನ್ನುವಂತಹದ್ದು ಪುರುಷನಿಗೆ ಹ್ಮ್. ಮೋಕ್ಷವನ್ನ ಉಂಟು ಮಾಡುವಂತಹದ್ದೇ ಅದರ ಪ್ರವೃತ್ತಿ ಎನ್ನುವಂತಹದ್ದು ಅದ. ಆ ವ್ಯವಸ್ಥಾ ಭವಿಷ್ಯತಿ, ಹ್ಮ್. ಆ ವ್ಯವಸ್ಥೆ ಎನ್ನುವಂತಹದ್ದು ಆಗಬೇಕಾಗ್ತದಂತ ಇಲ್ಲಿ. ಹ್ಮ್. ಆ ಪ್ರಧಾನ ಅನ್ನುವಂತಹದ್ದು ಪುರುಷನಿಗೆ ಹ್ಮ್. ಯಾವಾಗಲೂ ಅದು ಮೋಕ್ಷವನ್ನೇ ಉಂಟು ಮಾಡುವುದರಲ್ಲಿ ಅದು ತೊಡಗಿರ್ತದ ಅಂತ ಹ್ಮ್. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಸುಖ ದುಃಖದ ವ್ಯವಸ್ಥೆ ಎನ್ನುವಂತಹದ್ದು ಹೀಗೂ ಆಗಬಹುದು ಅಂತ. ಹ್ಮ್. ಅಂದ್ರೆ ಪ್ರಧಾನ ಪ್ರವೃತ್ತಿ ಆ ಪುರುಷನಿಗೆ ಮೋಕ್ಷವನ್ನ ಉಂಟು ಮಾಡುವಂತ ಒಂದು ಪ್ರಯೋಜನ. ಹೌದು. ಯಾಕೆ ಅದೇ ಒಂದು ಪ್ರಯೋಜನ, ಅಲ್ಲಿ ಕೈವಲ್ಯ ಪ್ರಾಪ್ತಿ ಪ್ರಯೋಜನ. ಹ್ಮ್. ಪುರುಷರಿಗೆ ಹ್ಮ್. ಮೋಕ್ಷ ಪ್ರಾಪ್ತಿ ಆಗಬೇಕಾಗ್ಯದ. ಹ್ಮ್. ಆ ಪ್ರಯೋಜನಕ್ಕೋಸ್ಕರವಾಗಿ ಇಲ್ಲಿ ಪ್ರಧಾನದ ಪ್ರವೃತ್ತಿ ಅನ್ನುವಂಥದ್ದು ಆಗ್ತಾ ಇದೆ. ಹ್ಮ್. ಹೀಗಾಗಿ ಸುಖ ದುಃಖ ವ್ಯವಸ್ಥೆ ಅನ್ನುವಂಥದ್ದು ಆಗಬಹುದು ಅಂತ ಈ ರೀತಿಯಾಗಿ ಅವರು ಹೇಳ್ಕೊಂಡು ಬಂದ್ರು. ಹ್ಮ್. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ತಥಾಚ ಅನ್ಯಥಾ ಹಿ ಸ್ವವಿಭೂತಿ ಖ್ಯಾಪನಾರ್ಥ ಪ್ರಧಾನ ಪ್ರವೃತ್ತಿ ಸ್ಯಾತ್. ಅನ್ಯಥಾ ಅಂದ್ರೆ ಇಲ್ಲದೇ ಇದ್ರೆ ಅಂತ, ಅಥವಾ ಬೇರೆ ರೀತಿಯಾಗಿ ಹ್ಮ್. ಸ್ವವಿಭೂತಿ ಖ್ಯಾಪನಾರ್ಥ. ಹ್ಮ್. ಸ್ವ ಅಂದ್ರೆ ತನ್ನ, ಹ್ಮ್. ತನ್ನಲ್ಲಿರ್ತಕ್ಕಂಥ ಒಂದು ವಿಭೂತಿ ಎನ್ನುವಂತಹದ್ದು, ತನ್ನ ವಿಭೂತಿಯನ್ನ ಖ್ಯಾಪನಾರ್ಥ ಅಂತಂದ್ರೆ ಏನು,
ಅದನ್ನ ತನ್ನ ವಿಭೂತಿಯನ್ನು ತೋರಿಸಿಕೊಳ್ಳುವುದಕ್ಕೋಸ್ಕರವಾಗಿಯೇ ಹ್ಮ್ ಇಲ್ಲಿ ಪ್ರಧಾನದ ಪ್ರವೃತ್ತಿ ಅಂತ ಆಗ್ತದ ಅಂತ ಇಲ್ಲಿ. ಹ್ಮ್ ತನ್ನ ಮಹಿಮಾ ವಿಭೂತಿ ಅಂದ್ರೆ ಏನು, ನಾವು ಒಂದ್ ವೇಳೆ ಇದು ಈ ಸುಖ ದುಃಖ ವ್ಯವಸ್ಥೆ ಆಗುವಂತ ವಿಷಯ ಹೇಳಿದ್ದೇವೆ. ಹ್ಮ್ ಒಂದ್ ವೇಳೆ ಹಾಗಿಲ್ಲದೆ ಇದ್ರೆ, ಹ್ಮ್ ಹಾಗ ಒಂದ್ ವೇಳೆ ನಾವು ಅದನ್ನು ಒಪ್ಕೊಳ್ಳದೆ ಹೋದ್ರೆ ಏನಾಗ್ತೈತೆ ಅಲ್ಲಿ ತನ್ನ ವಿಭೂತಿ ಅನ್ನುವಂತಹದ್ದನ್ನ ಹ್ಮ್ ಆ ಪ್ರಧಾನ ಅನ್ನುವಂತಹದ್ದು ತೋರಿಸಿಕೊಳ್ಳುವುದಕ್ಕೋಸ್ಕರವಾಗಿಯೇ ಅದು ತನ್ನ ಪ್ರವೃತ್ತಿ ಅನ್ನುವಂತಹದ್ದು ಉಂಟಾಗ್ತದ ಅಂತ ಹೇಳಿ ಹ್ಮ್ ನಾವು ಈ ರೀತಿಯಾಗಿ ಹೇಳ್ಬೇಕಾಕೈತಿ ಅಂತ ಅಂತಾರ ಅವರು. ಹ್ಮ್ ಅದಕ್ಕೆ ಇಲ್ಲಿ ಅದನ್ನ ಹೇಳಿಕೊಂಡು ಬಂದ್ರು, ಸ್ವವಿಭೂತಿ ಹ್ಮ್ ಖ್ಯಾಪನಾರ್ಥ ಪ್ರಧಾನ ಪ್ರವೃತ್ತಿ ಸ್ಯಾತ್ ತಥಾಚ ಅನಿರ್ಮೋಕ್ಷ ಪ್ರಸಜ್ಜೇತ. ಹ್ಮ್ ಆಗ್ಲೂ ಕೂಡ ಮೋಕ್ಷ ಆಗದೆ ಇರ್ತಕ್ಕಂಥ ಪ್ರಸಂಗ ಬಂದೊದಗ್ತದ ಅಂತ. ಹ್ಮ್ ಅನಿರ್ಮೋಕ್ಷ ಅಂದ್ರೇನು, ಪುರುಷನಿಗೆ ಮೋಕ್ಷ ಅನ್ನುವಂಥದ್ದೇ ಆಗೋದಿಲ್ಲ ಅವಾಗ ಹ್ಮ್ ಅಂತೇಳಿ ಹೇಳ್ಕೊಂಬಂದ್ರು. ಹ್ಮ್ ನ ಏತತ್ ಸಾರಂ, ಆದ್ರೆ ಇದು ಸರಿ ಆಗ್ತದೇನೋ, ಇದು ಸರಿ ಆಗುದಿಲ್ಲ ಅಂತಾರೆ. ಹ್ಮ್ ಆದ್ರೆ ಇದು ಸಾರವಾಗಿರ್ತಕ್ಕಂಥದ್ದಲ್ಲ. ಹ್ಮ್ ಯಾಕಂದ್ರೆ ಅಲ್ಲಿ ಪ್ರಕೃತಿ ಎನ್ನುವಂತಹದ್ದು ಪುರುಷನ ಕೈವಲ್ಯ ಪ್ರಾಪ್ತಿಗೋಸ್ಕರವಾಗಿ ಅದರ ಪ್ರವೃತ್ತಿ ಎನ್ನುವಂತಹದ್ದು ಆದ್ದರಿಂದ ನಾವಿಲ್ಲಿ ತನ್ನ ವಿಭೂತಿಯನ್ನ ಅದು ತೋರಿಸಿಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿ ಪ್ರಧಾನ ಪ್ರವೃತ್ತಿ ಅಂತ ಹೇಳಿ ಹ್ಮ್ ನಾವು ಇದನ್ನ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಹ್ಮ್ ಮತ್ತೆ ಹಂಗೆ ಒಂದು ವೇಳೆ ಹೇಳಿದ್ದಾದ್ರೆ ಅಲ್ಲಿ ಮೋಕ್ಷವೇ ಆಗದೆ ಇರ್ತಕ್ಕಂಥ ಪ್ರಸಂಗ ನಮಗ ಬರುವಂತಹದ್ದಾಗ್ತದ. ಹ್ಮ್ ಆದ್ದರಿಂದ ಇಲ್ಲಿ ಅವರ ಒಂದು ಸಾಂಖ್ಯ ಮತದ ಅಭಿಪ್ರಾಯ ಅನ್ನುವಂಥದ್ದಿಲ್ಲಿ ಹ್ಮ್ ಇದು ಸಾರವಲ್ಲ. ಯಾಕಂತಂದ್ರೆ ಅದನ್ನ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ನಹಿ ಅಭಿಲಷಿತ ಸಿದ್ಧಿ ನಿಬಂಧನ ವ್ಯವಸ್ಥಾ ಶಕ್ಯ ವಿಜ್ಞಾತುಂ. ಹ್ಮ್ ಅಭಿಲಷಿತ ಸಿದ್ಧಿ ನಿಬಂಧನ ವ್ಯವಸ್ಥಾ ನಹಿ ಶಕ್ಯ ವಿಜ್ಞಾತುಂ ನಹಿ ಶಕ್ಯ ಅಂತ. ಅಭಿಲಷಿತ ಸಿದ್ಧಿ ನಿಬಂಧನ ಅಂದ್ರೆ ಏನು, ಅಭಿಲಷಿತ ಅಂದ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿ ಅಂತ. ಆ ಇಷ್ಟಾರ್ಥ ಸಿದ್ಧಿಯ ಒಂದು ನಿಮಿತ್ತ ಮೂಲಕವಾಗಿ ನಾವು ವ್ಯವಸ್ಥೆ ಎನ್ನುವಂತಹದ್ದನ್ನ ನಿಶ್ಚಯಿಸಲಿಕ್ಕೆ ಆಗುವುದಿಲ್ಲ ಅಂತ. ನಮ್ಮ ಇಷ್ಟಾರ್ಥ ಸಿದ್ಧಿ ಅನ್ನುವಂತಹದ್ದು ಏನದ, ಅದರ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ನಾವು ವ್ಯವಸ್ಥೆಯನ್ನು ನಿಶ್ಚಯ ಮಾಡಕ್ ಬರ್ತದೇನು ಅಂತಂದ್ರೆ ಬರೋದಿಲ್ಲ ಅಂತ. ಈಗ ಮೋಕ್ಷ ಅನ್ನುವಂಥದ್ದು ಆಗ್ಬೇಕನ್ನುವಂತಹದ್ದು ಇದು ಸಾಂಖ್ಯರ ಅಭಿಮತ. ಅದು ಪುರುಷನಿಗೆ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗಬೇಕು, ಇದು ಅವರ ಅಭಿಲಾಷೆ. ಆ ಒಂದು ಇಷ್ಟ ಸಿದ್ಧಿಗೋಸ್ಕರವಾಗಿ ವ್ಯವಸ್ಥೆಯನ್ನ ಕಲ್ಪಿಸುವುದು, ಆ ಮೋಕ್ಷ ಸಿದ್ಧಿಗೋಸ್ಕರವಾಗಿ ನಾವು ವ್ಯವಸ್ಥೆಯನ್ನು ಕಲ್ಪಿಸುವುದು ಏನಾಗ್ತಿತ್ತದು, ಅದು ಯುಕ್ತವಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ವ್ಯವಸ್ಥೆನೂ ಇಲ್ಲ ಮೋಕ್ಷನೂ ಇಲ್ಲ ಅಂತ ಹೇಳಿ ಹಿಂಗ್ಯಾಕೆ ಆಗಬಾರದು ಅಂತ ಹೇಳಿ ಇಲ್ಲಿ ಸಿದ್ಧಾಂತಿ ಆಕ್ಷೇಪ ಮಾಡ್ತಾ ಇದ್ದಾನೆ. ಈ ಕಡೆ ವ್ಯವಸ್ಥೆನೂ ಇಲ್ಲ ಅಂತ ಹೇಳ್ರಿ, ಮೋಕ್ಷನೂ ಇಲ್ಲ ಅಂತ ಹೇಳ್ಬಿಡ್ರಿ ಅಂತ ಇಲ್ಲಿ ಸಿದ್ಧಾಂತಿ ಅವರನ್ನ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಇಲ್ಲಿ ಇಷ್ಟಾರ್ಥ ಸಿದ್ಧಿ ನಿಮಿತ್ತದಿಂದ ವ್ಯವಸ್ಥೆಯನ್ನು ನಾವು ನಿಶ್ಚಯ ಮಾಡಕ್ ಆಗ್ತದೇನು ಅಂತಂದ್ರೆ ಇದು ಆಗುವುದಿಲ್ಲ. ಅದಕ್ಕೆ ಮತ್ತೆ ಒಂದು ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಉಪಪತ್ಯ ತು ಕಯಾಚಿತ್ ವ್ಯವಸ್ಥಾ ಉಚ್ಛೇತ ಅಸತ್ಯಾಂ ಪುನರುಪಪತ್ತೌ ಕಾಮಂ ಮಾಭೂತ್ ಅಭಿಲಷಿತಂ ಪುರುಷ ಕೈವಲ್ಯಂ ಪ್ರಾಪ್ನೋತಿ ತು ವ್ಯವಸ್ಥಾ ಹೇತು ಅಭಾವಾತ್ ವ್ಯತಿಕರಃ. ಉಪಪತ್ಯಾತು ಕಯಾಚಿತ್ ಅಂದ್ರೆ ಕಯಾಚಿತ್ ಉಪಪತ್ಯ. ಕಯಾಚಿತ್ ಅಂತಂದ್ರೆ ಯಾವುದೋ ಒಂದು ಅಂತ, ಆ ಒಂದು ಯಾವುದಾದರೂ ಒಂದು ಉಪಪತ್ತಿಯಿಂದ ಆ ವ್ಯವಸ್ಥೆಯನ್ನು ನಾವು ಹೇಳಬಹುದು. ಯಾವುದಾದ್ರೂ ಒಂದು ಉಪಪತ್ತಿ ಅಂತಂದ್ರೆ ಏನು, ಒಂದು ಯುಕ್ತಿಯಿಂದ ಅಥವಾ ಒಂದು ಸಂಭವಿಸುವಂತಹದ್ದು ಇದಿರ್ತತಲ್ಲ, ಅದರಲ್ಲಿಂದ ನಾವು ವ್ಯವಸ್ಥೆಯನ್ನು ಹೇಳಬಹುದು. ಆದ್ರೆ ಆ ಉಪಪತ್ತಿ ಅನ್ನುವಂತಹದ್ದು ಇಲ್ಲದೆ ಹೋದ್ರೆ ಅಲ್ಲಿ ಇಷ್ಟವಾಗಿರ್ತಕ್ಕಂಥ ಪುರುಷ ಕೈವಲ್ಯ ಅನ್ನುವಂತಹದ್ದು ಆಗದೆ ಆ ವ್ಯವಸ್ಥೆಗೆ ಒಂದು ಕಾರಣ ಅನ್ನುವಂತಹದ್ದು ಇಲ್ಲದ್ರಿಂದ ಅಲ್ಲಿ ಮತ್ತೆ ಸಾಂಕರ್ಯ ದೋಷ ಅನ್ನುವಂತಹದ್ದು ಬಂದೇ ಬಿಡ್ತದ ಅಂತ ಹೇಳ್ತಾರೆ. ಸಾಂಕರ್ಯ ಅಂದ್ರೆ ಆ ಕರ್ಮ ಫಲದ ಅಂದ್ರೆ ಒಬ್ಬರಿಗೆ ಆದ್ರೆ ಮತ್ತೆ ಇನ್ನೊಬ್ಬನಿಗೂ ಆಗುವಂತ ಪ್ರಸಂಗ ಅಂತ, ಎಲ್ಲರಿಗೆ ಆಗುವಂತ ಪ್ರಸಂಗ ಬರ್ತೈತಿ. ಈಗ ಯಾವ ಪಾಪ ಮಾಡಿರ್ತಾನೋ ಅವನೇ ಅನುಭವಿಸ್ಬೇಕು. ಇವಾಗ ಅದು ಮತ್ತೊಬ್ಬನಿಗೆ ಆಗುವಂತ ಪ್ರಸಂಗ ಬಂದ್ರೆ
ಅದು ಸಾಂಕರ್ಯ ಅಂತ ಹೇಳಲ್ಪಡ್ತೈತೆ ಅಂತ. ಹ್ಮ್ ಇಲ್ಲಿ ಆತ್ಮರುಗಳು ಅನೇಕ ಅಂತ ಒಪ್ಪಿಕೊಂಡಾಗ ಹ್ಮ್ ಇಲ್ಲಿ ಆ ಒಂದು ಸಾಂಕರ್ಯ ದೋಷ ಅನ್ನುವಂತಹದ್ದನ್ನ ಅವ್ರ ಮತದಲ್ಲಿ ಇಲ್ಲಿ ತೋರಿಸ್ಲಿಕ್ಕೆ ಹೊರಟಿದಾರಂತ ಅವ್ರಿಗೆ. ಹೌದು. ಆಚಾರ್ಯ ಅವ್ರ ಮತದಲ್ಲಿ ದೋಷವನ್ನು ತೋರಿಸ್ತಾ ಇದ್ದಾರಂತ ಇವಾಗ. ಕಾಣಾದ ಉಪಪತ್ಯಾತು ಕಯಾಚಿತ್ ವ್ಯವಸ್ಥಾ ಉಚ್ಚೇತ ಅಸತ್ಯಾಂ ಪುನರುಪಪತ್ತೌ ಕಾಮಂ ಮಾಭೂತ್ ಅಭಿಲಷಿತಂ ಪುರುಷ ಕೈವಲ್ಯಂ ಪ್ರಾಪ್ನೋತಿ ತು ವ್ಯವಸ್ಥಾ ಹೇತು ಅಭಾವಾತ್ ವ್ಯತಿಕರಃ. ಹ್ಮ್ ಅಂದ್ರೆ ಅಂಥ ಒಂದು ವ್ಯವಸ್ಥೆ ಎನ್ನುವಂತಹದ್ದು ನಮಗ ದೊರಕದೇ ಇರುವುದರಿಂದ ಅಂತ. ಹ್ಮ್ ಇಲ್ಲಿ ಆ ಸಾಂಖ್ಯರ ಒಂದು ಅಭಿಪ್ರಾಯ ಇಲ್ಲ. ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಉಪಪತ್ತಿ ಆದ್ರೆ ವ್ಯವಸ್ಥೆಯನ್ನು ಹೇಳ್ಬಹುದು ಅಂತಂದ್ರೆ ಅವರು. ಆದ್ರೆ ಆ ಉಪಪತ್ತಿಯೇ ಇಲ್ಲ ಅಂತಾದ್ರೆ ಹ್ಮ್ ಮತ್ತೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಕೈವಲ್ಯ ಮೋಕ್ಷದ ಪ್ರಾಪ್ತಿ ಎನ್ನುವಂತಹದ್ದು, ಹ್ಮ್ ಪುರುಷನಿಗೆ ಇವನು ಕೈವಲ್ಯ ಪ್ರಾಪ್ತಿ ಆಗಬೇಕು ಅಂತೇನು ಹೇಳಿದ್ರಲ್ಲ, ಹೌದು ಹೌದು. ಅದು ಆಗದೆ ಆ ವ್ಯವಸ್ಥೆಗೆ ಒಂದು ಕಾರಣ ಅನ್ನುವಂಥದ್ದು ಇಲ್ಲದೆ ಇರುವುದರಿಂದ ಹ್ಮ್ ಮತ್ತೆ ಈ ಸಾಂಕರ್ಯ ದೋಷ ಅನ್ನುವಂಥದ್ದು ಹ್ಮ್ ಹಾಗೆ ಆಗ್ತದ ಅಂತ ಹೇಳಿ ಹ್ಮ್ ಇಲ್ಲಿ ಇಷ್ಟು ಹೇಳ್ಕೊಂಡು ಬಂದ್ರು. ತತಶ್ಚ ಹೇತು ಅವಿಶೇಷಾತ್ ಫಲಾವಿಶೇಷ ಹ್ಮ್ ಏಕಸ್ಯ ಆತ್ಮನಃ ಇದಲ್ರಿ ಇದು ಉಪಪತ್ಯಾತು ಕಯಚಿತ್ ಆಯ್ತಲ್ರಿ. ಇದು ಅಸತ್ಯಾಂ ಪುನರುಕ್ತೌ ಕಾಮಂ ಆಭೂತ್ ಅಭಿಲಷಿತಂ ಪುರುಷ ಕೈವಲ್ಯಂ ಪ್ರಾಪ್ನೋತಿತು ಹ್ಮ್ ವ್ಯವಸ್ಥಾ ಹೇತು ಅಭಾವಾತ್ ವ್ಯತಿಕರ ಆಯ್ತು. ಇಷ್ಟ ಆಯ್ತು ಈಗ. ಅಷ್ಟೇ. ಇನ್ನು ಕಾಣಾದಾನಾಮಪಿ, ಹ್ಮ್ ಇನ್ನು ಕಣಾದರ ಮತವನ್ನು ತಗೊಳ್ತಾ ಇದ್ದಾರೆ ಈಗ. ಇದು ಈ ಈ ಈ ಸಾಂಖ್ಯ ಮತದಲ್ಲಿಯೂ ಕೂಡ ಇಲ್ಲಿ ಸಂಕರ ದೋಷ ಬರ್ತದಂತ ಹ್ಮ್ ಇಷ್ಟು ಹೇಳ್ಕೊಂಡು ಬಂದ್ರಿ ಇವಾಗ. ಹ್ಮ್ ಇನ್ನು ಕಣಾದರು ಅದರ ನ್ಯಾಯ ವಿಶೇಷಕರದಾರಲ್ಲ ಅವ್ರ ಮತದಲ್ಲಿಯೂ ಕೂಡ ಹ್ಮ್ ಯದಾ ಏಕೇನ ಆತ್ಮನ ಮನಃ ಸಂಯುಜ್ಯತೆ ತದಾ ಆತ್ಮಾಂತರೈರಪಿ ನ ಆಂತರ್ಯಕಃ ಸಂಯೋಗ ಸ್ಯಾತ್ ಸನ್ನಿಧಾನಿ ಅವಿಶೇಷಾತ್. ಕಾರಣಾದಾನಮಪಿ ಯದಾ ಏಕೇನ ಆತ್ಮನಃ ಮನಃ ಸಂಯುಜ್ಯತೆ. ಅಂದ್ರೆ ಇಲ್ಲಿ ಮನಸ್ಸನ್ನುವಂತಹದ್ದು ಹ್ಮ್ ಅವರು ಅವರು ಏನ್ ಹೇಳ್ಕೊಂಡ್ಬರ್ತಾರಂತಂದ್ರೆ ಹ್ಮ್ ಒಬ್ಬ ಆತ್ಮ ಏನದಾನಲ್ಲ ಹ್ಮ್ ಆ ಆತ್ಮನ ಜೊತೆಯಲ್ಲಿ ಮನಸ್ಸನ್ನುವಂತಹದ್ದು ಅಲ್ಲಿ ಹ್ಮ್ ಸಂಯೋಗ ಸಂಬಂಧ ಅನ್ನುವಂತಹದ್ದು ಯಾವಾಗ ಆಗ್ತದೋ ಹ್ಮ್ ಆಗ ಮತ್ತು ಬೇರೆ ಆತ್ಮಡನು ಕೂಡ ಅಲ್ಲಿಯೂ ತಪ್ಪದೆ ಸಂಯೋಗ ಆಗೇ ಆಕೈತೆ ಅಂತ. ಹೌದು. ಯಾಕೆ ಅನೇಕ ಆತ್ಮರುಗಳು ಅಂತಂದಾಗ ಹ್ಮ್ ಸನ್ನಿಧಾನ ಒಂದೇ ಆಗಿರುವಾಗ ಹ್ಮ್ ಯಾಕೆ ಎಲ್ಲರಿಗೂ ಸನ್ನಿಧಾನ ಒಂದೇ ಐತಲ್ಲ, ಸಮಾನವಾಗಿ ಐತಲ್ರಿ ಇವಾಗ. ಹೌದು. ಆ ಸನ್ನಿಧಾನ ಮೊದಲಾಗಿರ್ತಕ್ಕಂಥದ್ದು ಎಲ್ಲರಿಗೂ ಸಮಾನವಾಗಿರುವುದರಿಂದ ಹ್ಮ್ ಇಲ್ಲಿ ಆತ್ಮನಿಗೂ ಮತ್ತು ಮನಸ್ಸಿಗೂ ಯಾವಾಗ ಸಂಯೋಗ ಸಂಬಂಧ ಆಗ್ತೈತಿ ಹ್ಮ್ ಆ ಆವಾಗ ಏನಾಕೈತಿ, ಅವಾಗ ಬೇರೆ ಆತ್ಮರೊಡನೆಯೂ ಕೂಡ ಅದು ತಪ್ಪದೆ ಅಲ್ಲಿ ಸಂಯೋಗ ಸಂಬಂಧ ಅನ್ನುವಂತಹದ್ದು ಹ್ಮ್ ಆಗುವಂತ ಪ್ರಸಂಗ ಬರ್ತದ. ಹ್ಮ್ ಯಾಕಂದ್ರೆ ಇಲ್ಲಿ ಸನ್ನಿಧಾನ ಹ್ಮ್ ಸಮಾನವಾಗಿರುವುದರಿಂದ ಅಂತ ಹ್ಮ್ ಇಲ್ಲಿ ಅದನ್ನ ಕಾಣದರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಏಕೇನ ಆತ್ಮನ ಮನ ಸಂಯುಜ್ಯತೆ ಹ್ಮ್ ಅಂದ್ರೆ ಒಬ್ಬ ಆತ್ಮನೊಂದಿಗೆ ಹ್ಮ್ ಯಾವಾಗ ಮನಸ್ಸನ್ನುವಂತಹದ್ದು ಸಂಯುಜ್ಯತೆ ಅಂದ್ರೆ ಏನು, ಹ್ಮ್ ಸಮಯ ಸಂಬಂಧವನ್ನ ಹೊಂದುತ್ತದೆಯೋ ಅಂತ. ಹ್ಮ್ ತದಾ ಆತ್ಮಾಂತ ಇರಪಿ, ಆತ್ಮ ಅಂತಂದ್ರೆ ಮತ್ತೊಬ್ಬ ಆತ್ಮರಲ್ಲಿಯೂ ಕೂಡ ಹ್ಮ್ ನ ಆಂತರಿಕ ಸಂಯೋಗ ಸ್ಯಾತ್. ಹ್ಮ್ ಇಲ್ಲಿ ಅಲ್ಲಿಯೂ ಕೂಡ ಆಂತರಿಕವಾಗಿರ್ತಕ್ಕಂಥ ಸಂಯೋಗ ಅನ್ನುವಂಥದ್ದಲ್ಲಿ ಹ್ಮ್ ಉಂಟಾಗುವಂತಹದ್ದಾಗ್ತದ ಅಂತ. ಹ್ಮ್ ಸನ್ನಿಧಾನ ವಿಶೇಷಾತ್, ಹ್ಮ್ ಯಾಕೆ ಸನ್ನಿಧಾನ ಅನ್ನುವಂತಹದ್ದು ಒಂದೇ ಆಗಿರುವುದರಿಂದ. ಹ್ಮ್ ತತಶ್ಚ ಹೇತು ಅವಿಶೇಷಾತ್ ಫಲಾವಿಶೇಷ ಇತಿ ಏಕಸ್ಯ ಆತ್ಮನಃ ಸುಖ ದುಃಖ ಯೋಗೆ ಸರ್ವಾತ್ಮನಪಿ ಸಮಾನಂ ಸುಖ ದುಃಖಿತ್ವಂ ಪ್ರಸಜ್ಜೇತ. ಹ್ಮ್ ಮತ್ತೆ ಹೇಳ್ತಾರೆ ತತಶ್ಚ ಅಂತಂದ್ರೆ ಇಲ್ಲಿ ಮತ್ತೂ ಕೂಡ ಹ್ಮ್ ಇಲ್ಲಿ ಕಾರಣಗಳೇನದಾವಲ್ಲ ಹೇತುಗಳು ಅವು ಸಮಾನವಾಗಿರುವುದರಿಂದ ಹ್ಮ್ ಆ ಫಲ ಅನ್ನುವಂತಹದ್ದು ಅಂದ್ರೆ ಎಲ್ಲಾ ಅರ್ಥಗಳಿಗೂ ಸಮಾನವೇ ಆಗಿರ್ಬೇಕಲ್ರಿ ಇವಾಗ. ಹ್ಮ್ ಆದ್ರಿಂದ ಇಲ್ಲಿ ಒಬ್ಬ ಆತ್ಮನಿಗೆ ಒಂದು ಸುಖ ದುಃಖಗಳು ಉಂಟಾಗಿದ್ದಾದರೆ ಹ್ಮ್ ಎಲ್ಲಾ ಆತ್ಮರಿಗೂ ಕೂಡ ಸುಖ ದುಃಖಗಳು ಉಂಟಾಗಬೇಕು ಅಂತ. ಒಬ್ಬನಿಗೆ ಆಗೈತೆ ಅಂದ್ರೆ ಸನ್ನಿಧಾನ ಒಂದೇ ಇರುವುದರಿಂದ ಅದು ಸಮಾನವಾಗಿರುವುದರಿಂದ ಹ್ಮ್ ಒಬ್ಬನಿಗೆ ಸುಖ ಆದಾಗ ಇನ್ನೊಬ್ಬನಿಗೂ ಸುಖ ಆಗ್ಬೇಕು, ಒಬ್ಬನಿಗೆ ದುಃಖ ಆದ್ರೆ ಇನ್ನೊಬ್ಬನಿಗೆ ದುಃಖ ಆಗ್ಬೇಕು. ಹ್ಮ್ ಆದ್ರಿಂದ ಈ ದೋಷ ಬಂದೇ ಬಿಡ್ತೈತೆ ಅಂತ. ಹೌದು. ಎಲ್ಲಾತ್ಮರಿಗೂ ಕೂಡ ಸಮಾನವಾಗಿ ಸುಖ ದುಃಖ ಅನ್ನುವಂತಹದ್ದು
ಹ್ಮ್ ಉಂಟಾಗುವಂತ ಪ್ರಸಂಗ ಬರ್ತದ ಅಂತ ಹ್ಮ್ ಹ್ಮ್ ಆ ಅಂಥೇಳಿ ಈ ಕಾಣಾದರ ಅಭಿಪ್ರಾಯವನ್ನು ಕೂಡ ಇಲ್ಲಿ ಹ್ಮ್ ನಮಗ ತಿಳಿಸ್ಕೊಂಡು ಬಂದ್ರು. ಹ್ಮ್ ಮತ್ತಿನ್ನು ಮುಂದಿನ ಸೂತ್ರವನ್ನು ಹೇಳ್ತಾ ಇದ್ದಾರೆ, ಹ್ಮ್ ಅದೃಷ್ಟ ಅನಿಯಮ. ಹ್ಮ್ ಇನ್ನು ಅದೃಷ್ಟ ಅನ್ನುವಂತಹದ್ದು ನಮಗ ಗೊತ್ತಾಗಿಲ್ಲ, ಹ್ಮ್ ನಮಗದ್ರ ಬಗ್ಗೆ ಗುರ್ತೇ ಇಲ್ಲ. ಹ್ಮ್ ಆದ್ದರಿಂದಲೂ ಕೂಡ ಹೀಗೆ ಅಂತ ಹೇಳ್ತಾರೆ. ಹ್ಮ್ ಅಂದ್ರೆ ಈ ಜೀವರೊಳಗೆ ಬೇರೆ ಬೇರೆ ಅದೃಷ್ಟ ಅನ್ನುವಂತಹದ್ದು ಹ್ಮ್ ನಮಗೆ ಶಾಸ್ತ್ರದೊಳಗೆ ಸಿದ್ಧ ಆಗೈತೇನು ಅಂತಂದ್ರೆ ಇಲ್ಲ. ಹ್ಮ್ ಒಬ್ಬೊಬ್ಬ ಜೀವರಿಗೆ ಒಂದೊಂದು ಅದೃಷ್ಟ ಅನ್ನುವಂತಹದ್ದು ಹೌದು. ಅನ್ನುವಂತಹದ್ದು ನಮಗೆ ಸಿದ್ಧ ಆಗೈತೇನು ಅಂತಂದ್ರೆ ಇಲ್ಲ. ಹ್ಮ್ ಅದಕ್ಕೆ ಅವ್ರು ಹೇಳ್ತಾರೆ ಶಾದೇತತ್. ಹ್ಮ್ ಇನ್ನು ಪೂರ್ವ ಪಕ್ಷ ಅಭಿಪ್ರಾಯ ಇನ್ನೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ. ಹ್ಮ್ ಪೂರ್ವ ಪಕ್ಷ ಹೀಗೂ ಅನ್ಬಹುದು ಅಂತ, ಹ್ಮ್ ಅಭಿಪ್ರಾಯ ಹೀಗೂ ಇರಬಹುದು. ಹೇಗಂತಂದ್ರೆ ಹ್ಮ್ ಅದೃಷ್ಟ ನಿಮಿತ್ತೋ ನಿಯಮೋ ಭವಿಷ್ಯತಿ ಇತಿ. ಹ್ಮ್ ಇಲ್ಲಿ ಅದೃಷ್ಟ ನಿಮಿತ್ತೋ ಅಂದ್ರೆ ಅದೃಷ್ಟ ನಿಮಿತ್ತದಿಂದ ಅಂತ, ಹೌದು. ನಿಯಮೋ ಭವಿಷ್ಯತಿ ಇತಿ. ಹ್ಮ್ ಆ ನಿಯಮ ಅನ್ನುವಂತಹದ್ದು ಈ ರೀತಿ ಆಗಬಹುದು ಅಂತ ಹ್ಮ್ ಒಂದ್ ವೇಳೆ ಪೂರ್ವ ಪಕ್ಷಿ ಹೇಳ್ಬಹುದು ನಮಗ. ಹ್ಮ್ ಒಂದು ಅದೃಷ್ಟ ನಿಮಿತ್ತ ಅನ್ನುವಂತಹದ್ದು ಐತಲ್ಲ, ಹ್ಮ್ ಅದರಿಂದ ಇಲ್ಲಿ ಸಂಕರ ದೋಷ ಅನ್ನುವಂತಹದ್ದು ಬರೋದಿಲ್ಲ ಅಂತ ಹ್ಮ್ ಒಂದ್ ವೇಳೆ ಪೂರ್ವ ಪಕ್ಷಿ ಹೇಳಬಹುದು. ಹ್ಮ್ ನ ಇತ್ಯಾಹ. ನೋಡಪ್ಪ, ನೀ ಹೇಳು ಸರಿಯಲ್ಲ. ಹ್ಮ್ ಇಲ್ಲಿ ಅದೃಷ್ಟ ನಿಮಿತ್ತದಿಂದ ಒಂದು ನಿಯಮ ಅನ್ನುವಂತಹದ್ದು ಹಿಂಗ ಆಗ್ಬಹುದು ಅಂತ ನೀನ್ ಹೇಳ್ತಾ ಇದ್ದೀಯಲ್ಲ, ಹ್ಮ್ ಇದು ಸರಿಯಲ್ಲ. ಯಾಕಂತ ಸೂತ್ರಕಾರ ಹೇಳ್ತಾ ಇದ್ದಾರೆ ಇಲ್ಲಿ ನಮಗ. ಹ್ಮ್ ಬಹುಷು ಆತ್ಮಸು ಆಕಾಶವತ್ ಸರ್ವಗತೇಷು ಪ್ರತಿಶರೀರಂ ಬಾಹ್ಯಾಭ್ಯಂತರ ವಿಶೇಷೇಣ ಸನ್ನಿಹಿತೇಷು ಮನೋವಾಕ್ಕಾಯೈಃ ಧರ್ಮಾಧರ್ಮ ಲಕ್ಷಣಂ ಅದೃಷ್ಟಂ ಉಪಾರ್ಜ್ಯತೆ. ಬಹುಷು ಆತ್ಮಸು ಅಂತ, ಹ್ಮ್ ಇಲ್ಲಿ ಆತ್ಮರುಗಳು ಅನೇಕ ಅಂತ ಅವ್ರು ಹೇಳ್ಕೊಂಡು ಬಂದಾರೆ. ಹ್ಮ್ ಮತ್ತು ಆಕಾಶವತ್ ಸರ್ವಗತೇಶು, ಹ್ಮ್ ಆಕಾಶದಂತೆ ಎಲ್ಲಾ ಕಡೆಯಲ್ಲಿ ವ್ಯಾಪಕರಾಗಿದ್ದಾರೆ. ಹ್ಮ್ ಇದು ಪೂರ್ವ ಪಕ್ಷಿ ಮಾತ್ರ. ಇದು ಹೌದು. ಇಲ್ಲಿ ಸಾಂಖ್ಯರಾಗಲಿ ಕಣಾದರಾಗಲಿ ಹ್ಮ್ ಅವ್ರ ಅಭಿಪ್ರಾಯ ಏನದ ಅಂತಂದ್ರೆ ಒಂದೇ ಆತ್ಮ ಅಂತ ಒಪ್ಪಂಗಿಲ್ಲ ಅವರು. ಹ್ಮ್ ಅವರು ಅನೇಕ ಆತ್ಮರುಗಳದಾರ ಹ್ಮ್ ಮತ್ತು ಅವರು ಆಕಾಶದಂತೆ ವ್ಯಾಪಕರಾಗಿದ್ದಾರೆ ಅಂತ. ಹ್ಮ್ ಪ್ರತಿ ಶರೀರಂ ಅಂದ್ರೆ ಒಂದೊಂದು ಶರೀರಕ್ಕ ಅಂತ. ಹೌದೌದು. ಪ್ರತಿ ಶರೀರಂ ಅಂದ್ರೆ ಒಂದೊಂದು ಶರೀರಕ್ಕ ಹ್ಮ್ ಬಾಹ್ಯ ಅಭ್ಯಂತರ ಅವಿಶೇಷೇನ. ಹ್ಮ್ ಬಾಹ್ಯ ಅಂದ್ರೆ ಹೊರಗ, ಹ್ಮ್ ಅಭ್ಯಂತರ ಅಂದ್ರೆ ಒಳಗ. ಹ್ಮ್ ಅವರು ಅವಿಶೇಷೇಣ ಅಂತಂದ್ರೆ ಏನು ಹ್ಮ್ ಅಂದ್ರೆ ಸಮಾನವಾಗಿ ಅಂತ. ಹ್ಮ್ ಬಾಹ್ಯ ಅಭ್ಯಂತರ ಅವಿಶೇಷೇಣ. ಹ್ಮ್ ಇಲ್ಲಿ ಒಂದೊಂದು ಶರೀರಕ್ಕೂ ಕೂಡ ಇಲ್ಲಿ ಆತ್ಮರುಗಳು ಆಕಾಶದಂತೆ ವ್ಯಾಪಕವಾಗಿರುವುದರಿಂದ ಅಲ್ಲಿ ಒಂದೊಂದು ಶರೀರಕ್ಕೆ ಒಳಗೂ ಹೊರಗೂ ಕೂಡ ಸಮಾನವಾಗಿ ಏನದಾರ ಅವರು ಸನ್ನಿಹಿತೇಶು ಅಂದ್ರೆ ಅವರು ಸನ್ನಿಹಿತರಾಗಿದ್ದಾರೆ ಅಂತ. ಹ್ಮ್ ಮನೋವಾಕ್ಕಾಯೈಹಿ ಧರ್ಮಾಧರ್ಮ ಲಕ್ಷಣಂ ಅದೃಷ್ಟಂ ಉಪಾರ್ಜನೆ. ಹ್ಮ್ ಅವ್ರು ಏನ್ ಮಾಡ್ತಾರೆ, ಈ ಮನಸ್ಸು ಮತ್ತು ವಾಕು, ನಾವು ಮಾತಾಡ್ತಕ್ಕಂಥ ವಾಣಿ ಐತಲ್ಲ ಹೌದೌದು. ಅದು, ಮತ್ತು ಶರೀರ, ಕಾಯ ಅಂದ್ರೆ ಶರೀರ ಅಂತ. ಹ್ಮ್ ಮನೋವಾಕ್ಕಾಯೈಹಿ ಮನಸ್ಸಿನಿಂದಲೂ ವಾಣಿಯಿಂದಲೂ ಮತ್ತು ಈ ಶರೀರದಿಂದಲೂ ಅಂತ. ಹ್ಮ್ ಧರ್ಮಾಧರ್ಮ ಲಕ್ಷಣಂ. ಇಲ್ಲಿ ನಾವು ಮತ್ತೇನ ಮಾಡ್ಬೇಕಂದ್ರು ಮನಸ್ಸಿನಿಂದಲೇ ಮಾಡ್ತೀವಿ, ಶರೀರದಿಂದ ಮಾಡ್ತೀವಿ, ವಾಣಿಯಿಂದಲೇ ಮಾಡ್ತೀವಲ್ರಿ. ಹೌದು. ಈ ಧರ್ಮ ಮತ್ತು ಅಧರ್ಮ ಅನ್ನುವಂತ ಹ್ಮ್ ಈ ಅದೃಷ್ಟ ಅನ್ನುವಂತಹದ್ದನ್ನ ಹ್ಮ್ ಇವರು ಸಂಪಾದನೆ ಮಾಡಿಕೊಳ್ತಾ ಇದ್ದಾರ ಅಂತ. ಹ್ಮ್ ಯಾರು ಒಂದೊಂದು ಶರೀರಕ್ಕೂ ಕೂಡ ಹ್ಮ್ ಆತ್ಮರುಗಳು ಏನದಾರಲ್ರಿ, ಹೌದು. ಆ ಆತ್ಮರುಗಳು ಪೂರ್ಣರಾಗಿ ಹ್ಮ್ ಆಕಾಶಂತೆ ಪೂರ್ಣರಾಗಿ ಮತ್ತು ಅದನ್ನ ಹಿಂದೆ ಹೇಳ್ಕೊಂಬಂದ್ರಲ್ರಿ ಅವ್ರು, ಹೌದು. ಆತ್ಮನು ಚೈತನ್ಯ ಸ್ವರೂಪ ಅಂತೆಲ್ಲ ಹೇಳಿದ್ರಲ್ರಿ ಅವ್ರು. ಹ್ಮ್ yes. ಅಂದ್ರೆ ಒಂದೊಂದು ಶರೀರಕ್ಕೂ ಕೂಡ ಒಳಗೂ ಹೊರಗೂ ಕೂಡ ಸಮಾನವಾಗಿ ಅವರು ಸನ್ನಿಹಿತರಾಗಿರುವುದರಿಂದ ಹ್ಮ್ ಅವರು ತಮ್ಮ ಮನಸ್ಸು ಮತ್ತು ವಾಕು ಮತ್ತು ಕಾಯ ಅಂದ್ರೆ ಶರೀರಾದಿಗಳಿಂದ ಹ್ಮ್ ಅಲ್ಲಿ ಧರ್ಮಾಧರ್ಮ ಅನ್ನುವಂತ ಒಂದು ಅದೃಷ್ಟವನ್ನು ಅವರು ಹ್ಮ್ ಸಂಪಾದನೆ ಮಾಡಿಕೊಳ್ತಾ ಇದ್ದಾರೆ. ಹ. ಸಂಖ್ಯಾನ. ಸಾಂಖ್ಯಾನಾಂ ತಾವತ್ ತತ್ ಅನಾತ್ಮ ಸಮವಾಯಿ ಪ್ರಧಾನವರ್ತಿ ಪ್ರಧಾನ ಸಾಧಾರಣ್ಯಾತ್ ನ ಪ್ರತ್ಯಾತ್ಮಾನಂ ಸುಖ ದುಃಖೋಪಭೋಗಸ್ಯ ನಿಯಾಮಕಂ ಉಪಪದ್ಯತೆ.
ಇನ್ನ ಇಲ್ಲಿ ಸಾಂಖ್ಯರ ಒಂದು ಅಭಿಪ್ರಾಯ. ಹ್ಮ್ ಸಾಂಖ್ಯರು ಏನಂತ ಇದ್ದಾರ ಅಂತಂದ್ರೆ, ಇಲ್ಲಿ ಅವ್ರ ಪ್ರಕಾರವಾಗಿ ಅವ್ರ ಮತದೊಳಗ ಈ ಅದೃಷ್ಟ ಅನ್ನುವಂಥದ್ದು ಏನೈತಲ್ಲ, ಹ್ಮ್ ಇದು ಅನಾತ್ಮ ಸಂಬಂಧಿಯಾಗಿ ಪ್ರಧಾನದಲ್ಲಿ ಅದ ಅಂತ ಹೇಳ್ತಾರ ಅವ್ರು. ಹ್ಮ್ ಇದು ಪ್ರಧಾನ ಅನ್ನುವಂಥದ್ದು ಅದು ಅನಾತ್ಮ ಅಲ್ರಿ, ಅದು ಅದು ಜಡವಾಗಿರ್ತಕ್ಕಂಥದ್ದು. ಹ್ಮ್ ಆ ಅನಾತ್ಮ ಸಂಬಂಧಿಯಾಗಿ ಅದು ಪ್ರಧಾನದಲ್ಲಿ ಅದ ಅಂತ ಸಾಂಖ್ಯರ ಮತದೊಳಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಈ ಅದೃಷ್ಟ ಅನ್ನುವಂಥದ್ದು ಏನೈತಲ್ಲ, ಹ್ಮ್ ಈ ಅದೃಷ್ಟ ಅನ್ನುವಂಥದ್ದು ಆ ಅನಾತ್ಮ ಸಂಬಂಧಿಯಾಗಿರ್ತಕ್ಕಂಥ ಪ್ರಧಾನ ಅದಲ್ರಿ, ಆ ಪ್ರಧಾನದೊಳಗೆ ಈ ಅದೃಷ್ಟ ಅದಂತ ಸಾಂಖ್ಯರ ಅಭಿಪ್ರಾಯ. ಹೌದು ಮತ್ತು ಅದು ಪ್ರಧಾನ ಎಲ್ಲರಿಗೂ ಸಮಾನವಾಗಿರುವುದರಿಂದ, ಹ್ಮ್ ಪ್ರಧಾನ ಮತ್ತೆ ಎಲ್ಲರಿಗೂ ಸಮಾನವಾಗಿ ಐತಲ್ರಿ. ಹೌದು ಮತ್ತು ಒಬ್ಬೊಬ್ಬ ಆತ್ಮನಿಗೂ ಕೂಡ ಇಂತಿಂತ ಸುಖ ದುಃಖ ಭೋಗ ಅನ್ನುವಂಥದ್ದು ಹ್ಮ್ ಆಗ್ತದಂತ ಹೇಳಿ ಇದನ್ನ ಗುರುತಿಸ್ಲಿಕ್ಕೆ ಅದು ಕಾರಣ ಆಗಲಾರದು ಅಂತ ಹ್ಮ್ ಇಲ್ಲಿ ಆ ಸಾಂಖ್ಯರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಹ್ಮ್ ನ ಪ್ರತ್ಯಾತ್ಮಾನಂ ಸುಖ ದುಃಖ ಭೋಗಸ್ಯ ನಿಯಾಮಕಂ ನ ಉಪಪದ್ಯತೆ. ಇಲ್ಲಿ ತಗೋಬೇಕಪ್ಪ. ಹ್ಮ್ ಆ ಸುಖ ದುಃಖ ಭೋಗಗಳ ಒಂದು ನಿಯಾಮಕ ಅನ್ನುವಂಥದ್ದು ಪ್ರತಿಯೊಂದು ಆತ್ಮರುಗಳಿಗೆ ಹ್ಮ್ ಈ ರೀತಿ ಆಗ್ತದಂತ ಹೇಳಿ ಅಲ್ಲಿ ಹೊಂದುವುದಿಲ್ಲ ಅಂತ ಹ್ಮ್ ಅವ್ರ ಇದ್ರ ಪ್ರಕಾರವಾಗಿ. ಅಂದ್ರೆ ಇಂತಿಂತ ಸುಖ ದುಃಖಗಳನ್ನ ಹ್ಮ್ ಉಂಟಾಗ್ತವೆ ಅನ್ನುವಂಥದ್ದು ಒಂದು ನಮ್ಗೆ ಗುರುತು ಮಾಡ್ಕೋಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕಲ್ರಿ. ಹೌದು ಅದು ಕಾರಣ ಆಗುವುದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಆದ್ರೆ ಕಾಣಾದರ ಮತದಲ್ಲಿ ಏನಾದದಂತಂದ್ರೆ, ಕಾಣಾದಾನಾಮಪಿ ಪೂರ್ವವತ್ ಸಾಧಾರಣೇನ ಆತ್ಮವನ ಸಂಯೋಗೇನ ನಿರ್ವರ್ತಿತಸ್ಯ ಅದೃಷ್ಟಸ್ಯಾಪಿ ಅಸ್ಯೈವ ಆತ್ಮನಃ ಇದಂ ಅದೃಷ್ಟಂ ಇತಿ ನಿಯಮೇ ಹೇತು ಅಭಾವಾದೇಶ ಏವ ದೋಷಃ. ಇನ್ನು ಕಾಣಾದಾನಾಮಪಿ ಹ್ಮ್ ಅಂದ್ರೆ ಕಾಣಾದರ ಮತದಲ್ಲಿಯೂ ಕೂಡ ಅವರು ಮೊದಲು ಹೇಳ್ಕೊಂಡು ಬಂದಂಗ ಹ್ಮ್ ಅವರು ಇಲ್ಲಿ ಪೂರ್ವತ ಸಾಧಾರಣೇನ ಆತ್ಮಮನ ಸಂಯೋಗೇನ, ಹ್ಮ್ ಇಲ್ಲಿ ಆತ್ಮ ಮತ್ತು ಮನಸ್ಸಿನ ಒಂದು ಸಂಯೋಗದಿಂದ ಉಂಟಾಗಿರ್ತಕ್ಕಂಥ ಅದೃಷ್ಟ. ಹ್ಮ್ ಕಾಣಾದರ ಮತದೊಳಗ ಮೊದಲು ಹೇಳಿದಂತೆ ಹ್ಮ್ ಇಲ್ಲಿ ಸಮಾನವಾಗಿ ಏನಾಗೈತಿ, ಇಲ್ಲಿ ಇರುವಂತ ಯಾವುದು ಆತ್ಮ ಮತ್ತು ಮನಸ್ ಸಂಯೋಗ ಇದು ಸಮಾನವಾಗಿ ಐತಲ್ರಿ ಇದು. ಹೌದು ಅದರಿಂದ ಉಂಟಾಗಿರ್ತಕ್ಕಂಥ ಈ ಅದೃಷ್ಟ ಅನ್ನುವಂತಹದ್ದು ಅದಕ್ಕಂತಾರ ಅವರು ಅದೃಷ್ಟ್ಯಾಪಿ ಅಸ್ಯೈವ ಆತ್ಮನ ಇದಂ ಅದೃಷ್ಟಂ ಇತಿ. ಅಂದ್ರೆ ಇದು ಈ ಆತ್ಮನದೇ ಅದೃಷ್ಟ ಹ್ಮ್ ಅಂಥೇಳಿ ಈ ಒಂದು ನಿಯಮಕ್ಕಲ್ಲಿ ಕಾರಣ ಅನ್ನುವಂಥದ್ದು ಇಲ್ಲದೆ ಇರುವುದರಿಂದ ಹ್ಮ್ ಮತ್ತೆ ದೋಷ ಅನ್ನುವಂಥದ್ದು ಬರ್ತದ ಅಂತ. ಹೌದು ಇದಂ ಅದೃಷ್ಟಂ ಇತಿ ನಿಯಮೇ ಹೇತು ಅಭಾವಾತ್. ಹೇತು ಅಂದ್ರೆ ಕಾರಣ ಅಂತ ಇಲ್ಲಿ. ಹ್ಮ್ ಆ ಕಾರಣ ಅನ್ನುವಂಥದ್ದು ಇಲ್ಲದೆ ಇರುವುದರಿಂದ ಹ್ಮ್ ಈ ಆತ್ಮನಿಗೆ ಈ ಅದೃಷ್ಟ ಅಂಥೇಳಿ ಹ್ಮ್ ನಾವು ಅಲ್ಲಿ ಗುರುತಿಸ್ಬೇಕಾದ್ರೆ ಒಂದು ಕಾರಣ ಬೇಕಲ್ಲ ಈಗ ಅಲ್ಲಿ. ಹೌದು ಆ ಕಾರಣನೇ ಇಲ್ಲವಲ್ಲ. ಹ್ಮ್ ಕಾರಣ ಇಲ್ಲದೆ ಇರುವುದರಿಂದ ಆ ಹೇತು ಅಭಾವಾತ್ ಏಷ ಏವ ದೋಷಃ, ಹ್ಮ್ ಮತ್ತು ಇದೇ ದೋಷ ಅನ್ನುವಂಥದ್ದು ಇಲ್ಲಿ ಹ್ಮ್ ಬರುವಂತಹದ್ದಾಗ್ತದ ಅಂತ ಹೇಳಿ ಹ್ಮ್ ಇಲ್ಲಿ ಆಚಾರ್ಯರು ಅದನ್ನು ಕೂಡ ಇಲ್ಲಿ ನಿರಾಕರಣೆ ಮಾಡಿದ್ರಿ. ಹ್ಮ್ ಇನ್ನು ಅಭಿಸಂಧ್ಯಾದಿಸ್ವಪಿ ಚೈವಂ, ಹ್ಮ್ ಇನ್ನು ಅಭಿಸಂಧ್ಯಾದಿಗಳಲ್ಲಿಯೂ ಕೂಡ ಹೀಗೆ ಅವ್ಯವಸ್ಥೆ ಅನ್ನುವಂತಹದ್ದು ಅದ ಅಂತೇಳಿ ಹ್ಮ್ ಆ ವಿಷಯವನ್ನ ಮುಂದಿನ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಸ್ಯಾದೇತತ್ ಅಂದ್ರೆ ಪೂರ್ವ ಪಕ್ಷಿ ಅಭಿಪ್ರಾಯ ಹಿಂಗೂ ಇರಬಹುದು ಅಂತ. ಹ್ಮ್ ಕರೆಕ್ಟ್ ಅಹಂ ಇದಂ ಫಲಂ ಪ್ರಾಪ್ನವಾನಿ ಹ್ಮ್ ಇದಂ ಪರಿಹರಾಣಿ ಹ್ಮ್ ಇತ್ತಂ ಪ್ರಯತೈಃ ಇತ್ತಂ ಕರವಾಣಿ ಹ್ಮ್ ಇತ್ಯೇವಂ ವಿಧಾ ಅಭಿಸಂಧಾದಯಃ ಪ್ರತ್ಯಾತ್ಮಾನಂ ಪ್ರವರ್ತಮಾನಾಃ ಅದೃಷ್ಟಸ್ಯ ಆತ್ಮಾನಂ ಚ ಸ್ವಸ್ವಾಮಿ ಭಾವಂ ನಿಯಸ್ಯಂತಿ ಇತಿ. ಹ್ಮ್ ಅಹಂ ಇದಂ ಫಲಂ ಪ್ರಾಪ್ನವಾನಿ ಅಂದ್ರೆ ನನಗಿಂಥ ಫಲ ಅನ್ನುವಂತಹದ್ದು ಹ್ಮ್ ನನಗ ಪ್ರಾಪ್ನವಾನಿ ಅಂತಂದ್ರೆ ಏನು, ನನಗಿಂಥ ಫಲ ಸಿಗಬೇಕು ಅಂತ, ನಾನು ಇಂಥ ಫಲ ಪಡ್ಕೋಬೇಕು. ಇದಂ ಪರಿಹರಾಣಿ ನಾನು ಇದನ್ನ ಪರಿಹರಿಸಿಕೊಳ್ಬೇಕು ಅಂತ, ನಾನು ಇಂಥ ಫಲ ಪಡ್ಕೊಳ್ಬೇಕು, ಇದನ್ನ ನಾನು ಪರಿಹಾರ ಮಾಡ್ಕೊಳ್ಬೇಕು ಅಂಥೇಳಿ ಇತ್ತಂ ಪ್ರಯತೈಹಿ ನಾನು ಹೀಗೆ ಪ್ರಯತ್ನವನ್ನ ಮಾಡಬೇಕು. ಇತ್ತಂ ಕರವಾಣಿ ಅದನ್ನ ಹೀಗೆ ಮಾಡಬೇಕು ಅಂಥೇಳಿ ಇತ್ತೇವಂ ವಿಧ ಅಭಿಸಂಧ್ಯಾದಯ
ಇವೇ ಮೊದಲಾಗಿರ್ತಕ್ಕಂಥ ಅಭಿಸಂಧಿಗಳು ಅಂತಿವು. ಹ್ಮ್ ಇದು ನನಗಿಂಥ ಫಲ ನನಗೆ ಸಿಗಬೇಕು, ಹ್ಮ್ ನಾನು ಇದನ್ನ ತಪ್ಪಿಸ್ಕೊಳ್ಬೇಕು, ಇದರಿಂದ ನಾನು ತಪ್ಪಿಸ್ಕೊಳ್ಬೇಕು, ಹ್ಮ್ ಮತ್ತು ಅದರಿಂದ ಏನಾದರೂ ದುಃಖ ಏನಾದರೂ ಆಗ್ತಿತ್ತಂತಂದ್ರೆ ಹ್ಮ್ ಏನ್ ತಪ್ಪಿಸ್ಕೊಳ್ಬೇಕಪ್ಪ ಅಂತ ಹೇಳ್ತಾ ಇದ್ದ. ಹೌದು. ನಾನು ಇದನ್ನ ಹೀಗೆ ಪ್ರಯತ್ನ ಮಾಡಬೇಕು ಅಥವಾ ನಾನು ಹೀಗೆ ಮಾಡಬೇಕು ಅಂತೇಳಿ ಹ್ಮ್ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಏನ್ ಅಭಿಸಂಧಿ ಅಂತ ಏನದಾರಲ್ಲ, ಅಭಿಸಂಧಿ ಅಂದ್ರೆ ಇವೇ ಅಭಿಸಂಧಿ ಅಂತ. ಹ್ಮ್ ಅದೇ ಇವು ಒಬ್ಬೊಬ್ಬ ಆತ್ಮನಲ್ಲಿಯೂ ಕೂಡ ಇವು ಆಗ್ತಾ ಇದಾವಂತಿವು. ಹ್ಮ್ ಪ್ರತ್ಯಾತ್ಮಾನಂ ಪ್ರವರ್ತಮಾನ ಅದೃಷ್ಟಸ್ಯ ಆತ್ಮಾನಾಂ ಚ ಸಸ್ವಾಮಿ ಭಾವಂ ನಿಯಸ್ಯಂತಿ. ಆ ಈ ಪ್ರಕಾರವಾಗಿ ಇಲ್ಲಿ ಆ ಇವು ಎಲ್ಲರಲ್ಲಿ ಸಮಾನವಾಗಿರುವುದರಿಂದ, ಈ ಅಭಿಸಂಧ್ಯಾದಿಗಳು ಏನದಾವಲ್ಲ ಇವು ಸಮಾನವಾಗಿರುವುದರಿಂದ ಸೂತ್ರಕಾರ ಹೇಳ್ತಾ ಇದ್ದಾರೆ, ಅಭಿಸಂಧ್ಯಾದಿಸ್ವಪಿ ಚೈವಂ. ಹ್ಮ್ ಈ ಒಂದು ಸೂತ್ರದಿಂದ ಅವರಿಗೆ ಉತ್ತರ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಅಭಿಸಂಧಿಯ ಮೊದಲಾದವುಗಳು ಹ್ಮ್ ಇವು ಸಮಾನವಾಗಿರುವುದರಿಂದ ಏನಾಗ್ತದ ಅಂತಂದ್ರೆ, ಹ್ಮ್ ಇಲ್ಲಿ ಆತ್ಮ ಮತ್ತು ಮನಸ್ಸಂಯೋಗದಿಂದ ಹ್ಮ್ ಎಲ್ಲಾ ಆತ್ಮರುಗಳ ಒಂದು ಸನ್ನಿಧಿಯಲ್ಲಿಯೂ ಕೂಡ ಆಗುವುದರಿಂದ, ಹ್ಮ್ ಇಲ್ಲಿ ಆತ್ಮ ಮನಸ್ಸಂಯೋಗ ಅನ್ನುವಂಥದ್ದು ಮತ್ತೆ ಎಲ್ಲಾ ಆತ್ಮರುಗಳ ಒಂದು ಸನ್ನಿಧಿಯೊಳಗನ ಆಗ್ತೈತಲ್ರಿ. ಹೌದು. ಮತ್ತ ಆವಾಗ ಆಗೋದ್ರಿಂದ ಅಲ್ಲಿ ಸುಖ ದುಃಖಗಳನ್ನ ನಾವು ಗುರುತುಪಡಿಸ್ಲಿಕ್ಕೆ ಕಾರಣ ಅನ್ನುವಂಥದ್ದು ಆಗ್ತದೇನು ಅಂತ ಆಗಂಗಿಲ್ಲ. ಕಾರಣ ಆಗದೇ ಇರುವುದರಿಂದ ಮತ್ತೆ ಹೇಳಿದಂತ ದೋಷ ಮತ್ತೆ ಬಂದೇ ಬಿಡ್ತೈತೆ ಅಂತ, ನೀವು ಹೇಳಿರ್ತಕ್ಕಂಥ ದೋಷ, ಕರ್ಮ ಸಂಕರ ದೋಷ ಹ್ಮ್ ಮತ್ತೆ ಪ್ರಾಪ್ತವಾಗ್ತದ ಅಂತ ಹೇಳಿ, ಹ್ಮ್ ಅಭಿಸಂಧ್ಯಾದೀನಾಮಪಿ ಸಾಧಾರಣೇನೈವ ಆತ್ಮ ಮನಸ್ಸಂಯೋಗೇನ ಸರ್ವಾತ್ಮ ಸನ್ನಿಧೌ ಕ್ರಿಯಾಮಾಣಾನಾಂ ನಿಯಮೋ ಹೇತು ಅನುಪತ್ತೇ ಉಕ್ತ ದೋಷಾನುಸಂಗ ಏವ. ಹ್ಮ್ ಆದ್ದರಿಂದ ಇಲ್ಲಿ ಕೊಟ್ಟವ್ರು ಹೇಳಿದಂತೆ ಇಲ್ಲಿ ಸೂತ್ರಕಾರ ಏನ್ ಹೇಳಿದ್ರು, ಇಲ್ಲಿ ಅಭಿಸಂಧಿಯ ಮೊದಲಾಗಿರ್ತಕ್ಕಂಥವುಗಳು ಹ್ಮ್ ಇವು ಸಮಾನವಾಗಿರ್ತಕ್ಕಂಥ ಈ ಒಂದು ಆತ್ಮ ಮನಸ್ ಸಂಯೋಗದಿಂದ, ಹ್ಮ್ ಆತ್ಮ ಮತ್ತು ಮನಸ್ಸಿನ ಒಂದು ಸಂಯೋಗ ಮೂಲಕವಾಗಿ ಹ್ಮ್ ಈ ಎಲ್ಲಾ ಆತ್ಮರುಗಳ ಒಂದು ಸನ್ನಿಧಿಯಲ್ಲೇ ಇದು ಆಗ್ತಾ ಇರುವುದರಿಂದ ಹ್ಮ್ ಆ ಸುಖ ದುಃಖಗಳನ್ನ ಹ್ಮ್ ನಮಗ ಗುರುತುಪಡಿಸೋದಕ್ಕೆ ಅವು ಕಾರಣ ಆಗುವುದಿಲ್ಲ. ಹ್ಮ್ ಆದ್ರಿಂದ ಮತ್ತೆ ಈ ದೋಷ ಅನ್ನುವಂತಹದ್ದು ಹ್ಮ್ ಇದು ಬರುವಂತಹದ್ದಾಗ್ತದ ಅಂತ. ಹ್ಮ್ ಯಾಕಂದ್ರೆ ಇಲ್ಲಿ ಇಚ್ಛೆ ಆಗಲಿ, ಸಂಕಲ್ಪ ಆಗಲಿ, ಪ್ರಯತ್ನ ಆಗಲಿ, ಹ್ಮ್ ಇವು ಮೊದಲಾದವುಗಳು ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆನೆ ಇರ್ತದೆ. ಇಲ್ಲಿ ಹೌದು. ಒಬ್ಬನ ಇಚ್ಛಾನ ಬೇರೆ ಇರ್ತೈತಿ, ಹ್ಮ್ ಮತ್ತೊಬ್ಬನ ಇಚ್ಛಾನ ಬೇರೆ ಇರ್ತೈತಿ, ಹೌದು. ಒಬ್ಬನ ಸಂಕಲ್ಪನೆ ಬರ್ತದೆ, ಮತ್ತೊಬ್ಬನ ಸಂಕಲ್ಪನೆ ಬೇರೆ ಇರ್ತದೆ, ಹ್ಮ್ ಒಬ್ಬನ ಪ್ರಯತ್ನ ಇತ್ತು, ಒಬ್ಬ ಅಪ್ರಯತ್ನಿಯಾಗಿರ್ತಾ ಇದ್ದಾನ. ಅಂದ್ರೆ ಅವ್ರವ್ರ ಕರ್ಮಕ್ಕೆ ಆಗತಕ್ಕಂತ ಏನು ಸುಖ ದುಃಖಗಳದಾವಲ್ಲ, ಹ್ಮ್ ಅವು ಅವ್ರವ್ರಿಗೆ ಅಂತ ಹೇಳಿ ನಾವು ಗುರುತು ಮಾಡಬಹುದು ಹೌದು. ಅಂತೇಳಿ ಇಲ್ಲಿ ಆ ಪೂರ್ವ ಪಕ್ಷಕ್ಕೆ ಸಮಾಧಾನವನ್ನ ಇಲ್ಲಿ ಆಚಾರ್ಯ ನಮಗ ತಿಳಿಸ್ಕೊಂಡು ಬಂದಾರ. ಹ್ಮ್ ಇನ್ನ ಪ್ರದೇಶಾದಿತಿ ಚೇನ್ನ ಅಂತರ್ಭಾವಾತ್, ಹ್ಮ್ ಈ ಪ್ರದೇಶದಿಂದಲೂ ಕೂಡ ವ್ಯವಸ್ಥೆ ಆಗ್ಬೋದಲ್ಲ ಅಂತಂದ್ರೆ ಹ್ಮ್ ಅದು ಕೂಡ ಆಗುದಿಲ್ಲ. ಹ್ಮ್ ಯಾಕಂದ್ರೆ ಅಂತರ್ಭಾವಾತ್, ಅಲ್ಲಿ ಅಂತರ್ಭಾವ ಅದ ಅಂತೇಳಿ ಇಲ್ಲಿ 53ನೇ ಒಂದು ಸೂತ್ರದಲ್ಲಿ ಹ್ಮ್ ನಮಗ ಆಚಾರ್ಯರು ಯಾಕಂದ್ರೆ ಅಲ್ಲಿನೂ ಪೂರ್ವ ಪಕ್ಷಿ ಹೇಳ್ತಾನಲ್ಲಿ ಹೌದು. ಒಂದು ಪ್ರದೇಶದಿಂದ ವ್ಯವಸ್ಥೆ ಆಗಬಹುದಲ್ಲ ಅಂತ ಹ್ಮ್ ಅವನು ಆಕ್ಷೇಪ ಮಾಡಿ, ಹ್ಮ್ ಇಲ್ಲ ಆ ಪ್ರದೇಶದ ವ್ಯವಸ್ಥೆಯೂ ಕೂಡ ಆಗಂಗಿಲ್ಲ, ಯಾಕಂದ್ರೆ ಅಲ್ಲಿ ಅಂತರ್ಭಾವ ಆಗಿರ್ತದ ಅಂತ ಹೇಳಿ ಹ್ಮ್ ಅದಕ್ಕಿಲ್ಲಿ ಆ ಭೌಗೋಳಿಕ ಪ್ರದೇಶವನ್ನು ಕೂಡ ಕಲ್ಪಿಸ್ಲಿಕ್ಕೆ ಆಗುವುದಿಲ್ಲ ಅಂತ. ಹ್ಮ್ ಈ ಹಿಂದಿಂದು ಅಭಿಸಂಧ್ಯಾದಿಗಳಲ್ಲಿಯೂ ಕೂಡ ಹ್ಮ್ ಅಲ್ಲಿ ಯಾವುದೇ ನಿಯಾಮಕ ಅನ್ನುವಂಥದ್ದಿಲ್ಲ ಅಂತ ಹೇಳ್ಕೊಂಡು ಬಂದ್ರು. ಹೌದೌದು. ಇನ್ನ ಈ ಪ್ರದೇಶಾದಿಗಳು ಕೂಡ ಏನದಾವಲ್ಲ, ಹ್ಮ್ ಇವುಗಳಿಂದಲೂ ಕೂಡ ವ್ಯವಸ್ಥೆ ಅನ್ನುವಂಥದ್ದು ಆಗ್ಬೋದಲ್ಲ ಅಂತಂದ್ರೆ ಹೌದು. ಅದು ಆಗುದಿಲ್ಲ ಅಂತೇಳಿ ಮುಂದೆ 53ನೇ ಸೂತ್ರದಲ್ಲಿ ಹೇಳ್ತಾರೆ. ಹ್ಮ್ ಅದನ್ನ ಮತ್ತೆ ನೋಡೋಣ.